ಗರಡಿ ಮನೆಗಳು ಇತ್ತು ಅಂತಂದರೆ ಇಡೀ ಕರ್ನಾಟಕಕ್ಕೆ ಕಟಾರಿಪಾಳ್ಯ ಅಂದರೆ ಫೇಮಸ್ಸು ಹೊಡೆದಾಟಕ್ಕೆ. ಬರೀ ಹೊಡೆದಾಟ ರಕ್ತಪಾತನೇ ಅಲ್ಲಿನ ಜೀವನ. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಏನೇ ಕ್ರೈಮ್ ಆದರೂ ಕೂಡ ಕಟಾರಿಪಾಳ್ಯದವ್ರನ್ನ ಕರೆಸ್ಕೊಳ್ತಾ ಇದ್ದು, ಕಟಾರಿಪಾಳ್ಯದವ್ರ ಹ್ಯಾಂಡ್ ಇರ್ತಾ ಇತ್ತು. ಅಷ್ಟೊಂದು ನಟೋರಿಯಸ್ ಆಗಿತ್ತು. ಸೋಲಿಗರು ಸಾಯ್ತಾ ಇದ್ದಾರೆ, ಬೆಟ್ಟಕುರುಬರು ಜೇನುಕುರುಬರು ಸಾಕ್ತಾ ಇದ್ದಾರೆ. ಯಾಕಂದರೆ ಆ ಕಾಡಲ್ಲಿ ಇರುವಂತಹ ಕೆಲವು ವೈರಸ್ ಇದಾವಲ್ಲ, ಆ ವೈರಸ್ಸು ಸಾವು ಕಾರಣ, ಅದು ಕೂಡ ಸಾವಿನ ಕಾರಣ ಆಗ್ತಾ ಇದೆ. ಅದು 6 ಸೆಲ್ ಡಿಸೀಸ್ ಅಂತ ಕರಿತೀವಿ ನಾವು ಅದನ್ನು. ಅದ್ರ ಜೊತೆ ಮ್ಯಾಲ್ನ್ಯೂಟ್ರಿಷನ್ ಇದೆ, ಬಡತನ ಇದೆ, ಹಸಿವಿದೆ. ಇದೆಲ್ಲದನ್ನು ಮರೀಲಿಕ್ಕೆ ಕುಡಿತಾರೆ, ಭಾಳ ಈ ಲಿಕ್ಕರ್ನ ಕುಡಿತಾರೆ, ಚೀಪ್ ಲಿಕ್ಕರ್ನ ಕುಡಿತಾರೆ, ಅದರಿಂದ ಸಾಯ್ತಾ ಇದ್ದಾರೆ. ಯಾರು ಇದನ್ನೆಲ್ಲ ನೋಡ್ತಾರೆ? ಯಾರು ನೋಡ್ಬೇಕು ಇದನ್ನೆಲ್ಲ? ಇದನ್ನ ಯಾರಾದರೂ ಅಡ್ರೆಸ್ ಮಾಡೋರು ಯಾರು? ಇದನ್ನ ಅಡ್ರೆಸ್ ಮಾಡಬೇಕಲ್ಲ ನಾವು. ಇದನ್ನ ಅಡ್ರೆಸ್ ಮಾಡದೇ ಇದ್ರೆ ನಾವು ಬದುಕಿದ್ದು ಏನು ಪ್ರಯೋಜನ? ನಾನು 4 ಅಂತಸ್ತು ಮನೆ ಕಟ್ಕೊಂಡು, ನಾನು ರೋಲ್ಸ್ ರಾಯ್ ಕಾರ್ ಇಟ್ಕೊಂಡು ಓಡಾಡೋದ್ರಿಂದ ಏನು ಪ್ರಯೋಜನ? ಯಾರಿಗೋಸ್ಕರ ಬೇಕದು? ಅದಕ್ಕೆ ಒಂದು ಸಣ್ಣ ಆಫೀಸಲ್ಲಿ ಇವತ್ತಿಗೂ ಇದ್ದೀನಿ. ಕಳೆದ 41 ವರ್ಷದಿಂದ ನಾನು ಅಡ್ವೊಕೇಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅವತ್ತು ಇದೇ ಆಫೀಸು, ಇವತ್ತು ಇದೇ ಆಫೀಸಲ್ಲಿ. ಮೂಲತಃ ಕೋಲಾರದಲ್ಲಿ ಒಂದು ಕಟಾರಿಪಾಳ್ಯ ಅಂತೇಳ್ಬಿಟ್ಟು ಒಂದು ಸ್ಮಾಲ್ ಪ್ಲೇಸ್ ಅದು. ಅಲ್ಲಿ ಬಹುತೇಕ ಹಿಂದುಳಿದ ವರ್ಗಗಳೇ ಇರುವಂತಹ ಒಂದು ಪ್ರದೇಶ ಅದು. ಅಲ್ಲಿ ಸ್ಕೂಲುಗಳಿರಲಿಲ್ಲ, ಗರಡಿ ಮನೆಗಳಿತ್ತು. ಗರಡಿ ಮನೆಗಳು ಇತ್ತು ಅಂತಂದರೆ ಇಡೀ ಕರ್ನಾಟಕಕ್ಕೆ ಕಟಾರಿಪಾಳ್ಯ ಅಂದರೆ ಫೇಮಸ್ಸು ಹೊಡೆದಾಟಕ್ಕೆ. ಬರೀ ಹೊಡೆದಾಟ ರಕ್ತಪಾತನೇ ಅಲ್ಲಿನ ಜೀವನ. ಅಲ್ಲಿದ್ದಂತಹ ಸಮುದಾಯಗಳು, ನನ್ನ ಜೊತೆಯಲ್ಲಿದ್ದವರು ಅವ್ರು ಕೂಡ ಓದಲಿಲ್ಲ. ಭಾಳಷ್ಟು ಜನ ಹೊಡೆದಾಟಗಳಲ್ಲಿ ಇದರಲ್ಲಿ ತೊಡಗಿಸ್ಕೊಂಡೆ ಭಾಳ ಜನ ತೀರ್ಕೊಬಿಟ್ಟಿದ್ದಾರೆ. ಅಂಥ ಒಂದು ಏರಿಯಾ ಅದು. ನನ್ನ ಸಮಕಾಲೀನ ಎಲ್ಲರೂ ಬಹುಶಃ ಯಾರೋ 2-3 ಬದುಕಿರ್ಬೋದು ಅನ್ನೋದು ಬಿಟ್ಟರೆ ಯಾರೂ ಬದುಕಿಲ್ಲ ಈಗ. ಎಲ್ಲ ಕುಖ್ಯಾತಿ ಅಂತ ಕರಿಬೋದು. ಯಾಕಷ್ಟು ಅತ್ಯಂತ ಕುಖ್ಯಾತಿ. ಅದ್ರ ಬಗ್ಗೆ ಸಿನಿಮಾನೇ ಬಂದಿತ್ತು, ಕಟಾರಿಪಾಳ್ಯ ಅಂತ ಒಂದು ಸಿನಿಮಾ, ಕನ್ನಡ ಸಿನಿಮಾನೇ ಬಂತು. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಏನೇ ಕ್ರೈಮ್ ಆದರೂ ಕೂಡ ಕಟಾರಿಪಾಳ್ಯದವ್ರನ್ನ ಕರೆಸ್ಕೊಳ್ತಾ ಇದ್ದು, ಕಟಾರಿಪಾಳ್ಯದವ್ರ ಹ್ಯಾಂಡ್ ಇರ್ತಾ ಇತ್ತು ಒಂದು ಕಾಲದಲ್ಲಿ. ಅಷ್ಟೊಂದು ನಟೋರಿಯಸ್ ಆಗಿತ್ತು. ಬಹುಶಃ 50-60 ವರ್ಷಗಳ ಹಿಂದಗಡೆ ನಾನು ಹುಟ್ಟಿ ಬೆಳೆದಂತಹ ಸಂದರ್ಭದಲ್ಲಿ ಭಾಳ ನಟೋರಿಯಸ್ ಪ್ಲೇಸ್ ಅಂತಲೇ ಅದನ್ನು ಕರೀತಾಯಿದ್ರು. ಯಾಕೆ ಹಾಗಾಯಿತು? ಅದಕ್ಕೇನಾದ್ರು ಹಿನ್ನೆಲೆ ಇತ್ತಾ? ಇಲ್ಲ, ಅಲ್ಲಿ ಏನಾಗಿದೆ, ಅಲ್ಲಿ ಬಹುತೇಕ ಇದ್ದಿದ್ದು ನಾನು ಹುಟ್ಟಿದಂತಹ ಬಲಿಜ ಸಮುದಾಯ, ಕುರುಬ ಸಮುದಾಯ, ಕ್ಷೌರಿಕರು, ಸ್ವಲ್ಪ ಮಡಿವಾಳರು, ಆ ಥರದ ಸಮುದಾಯಗಳೇ, ಸಣ್ಣ ಸಮುದಾಯಗಳೇ ಅಲ್ಲಿ ಒಟ್ಟಿಗೆ ಇದ್ದಿದ್ದು. ಬೇರೆ ಯಾವುದೂ ಸಮುದಾಯಗಳಿರಲಿಲ್ಲ. ಆ ಸಮುದಾಯಗಳಿಗೆ ಎಜುಕೇಷನ್ ಇರಲಿಲ್ಲ. ಹಾಗಾಗಿ ಏನು ಮಾಡ್ತಾಯಿದ್ರು ಅವರು, ಅಲ್ಲಿ ಗರಡಿ ಮನೆಗಳಿದ್ದು. ಗರಡಿ ಮನೆಗಳಿದ್ದ ತಕ್ಷಣ ಅವನು ಹುಟ್ಟಿದ ಸ್ವಲ್ಪ ವರ್ಷಗಳಿಗೆಲ್ಲ ಅವನು ಗರಡಿ ಮನೆಗೆ ಹೋಗಿ ಶುರು ಮಾಡ್ತಾಯಿದ್ದ. ಗರಡಿ ಮನೆಯಲ್ಲಿ ಹೋಗಿ ಅವನೊಂದು ಸ್ವಲ್ಪ ಗಟ್ಟಿಯಾಗಿ ಒಂದು ಸ್ವಲ್ಪ ದೇಹ ಬೆಳೆದಿದ್ದ ತಕ್ಷಣ ಅವನು ಬೇರೆ ಬೇರೆ ಥರ ಇವು ಶುರುವಾಗ್ತಾಯಿದ್ವು. ಆಮೇಲೆ ಅಭ್ಯಾಸಗಳು ಶುರುವಾಗ್ತಾಯಿದ್ವು. ಕುಡಿತ, ಜೂಜು, ಸಿಗರೇಟು ಇದೆಲ್ಲ ಶುರುವಾಗ್ತಾಯಿದ್ವು. ಅದರಿಂದಾಗಿ ಒಂದು ಕಡೆ ಆರೋಗ್ಯನೂ ಕೆಡಿಸ್ಕೊಳ್ತಾಯಿದ್ರು, ಮತ್ತೊಂದು ಕಡೆ ಹೊಡೆದಾಟ ಇವುಗಳಲ್ಲೇ ಮಾಡಿಕೊಂಡು ಎಕನಾಮಿಕಲಿ, ಸೋಷಿಯಲಿ ಬೆಳಿಲೇ ಇಲ್ಲ ಆ ಪ್ರದೇಶ. ಭಾಳ ಹಿಂದುಳಿದ ಪ್ರದೇಶವಾಗಿ ಅಲ್ಲಿ ಉಳ್ಕೊಬಿಡ್ತು ಕಟಾರಿಪಾಳ್ಯ. ಎಲ್ಲಿ ಬರುತ್ತೆ ಕರೆಕ್ಟಾಗಿ ಅದು? ಕೋಲಾರದಲ್ಲಿ ನೀವು ಕೋಲಾರಕ್ಕೆ ಹೋಗಿ ಡೂಮ್ಲೈಟ್ ಸರ್ಕಲ್ ಅಂತ ಬರುತ್ತೆ. ಡೂಮ್ಲೈಟ್ ಸರ್ಕಲ್ಗೆ ಎಡಭಾಗದಲ್ಲಿ ಕಟಾರಿಪಾಳ್ಯ ಅಂತ ಬರುತ್ತೆ. ಕೋಲಾರ ಟೌನ್ ಹತ್ತಕ್ಕೆ? ಟೌನಲ್ಲೇ. ಅದು ಹಳ್ಳಿ ಅಂತಲೂ ಹೇಳೋಕ್ಕಾಗಲ್ಲ, ಸಿಟಿ ಇದು ನಗರ ಪಟ್ಟಣ ಅಂತಲೂ ಹೇಳೋಕ್ಕಾಗಲ್ಲ. ಅಂಥ ಒಂದು ಸ್ಥಿತಿ ಆ ಏರಿಯಾದು. ಅಲ್ಲಿ ನಾನು ಹುಟ್ಟಿದ್ದು. ನಮ್ಮದೊಂದು ಲ್ಯಾಂಡ್ಲಾರ್ಡ್ ಕುಟುಂಬ. ಅಲ್ಲಿ ನಮ್ಮ ಮನೆ ಸುಮಾರು 200 ವರ್ಷದ ಹಿಂದಿನ ಮನೆ. ಅದು ಭಾಳ ದೊಡ್ಡ ಮನೆ, ಹಿಂದಿನ ಮನೆ. ನಮಗೊಂದು ಸ್ವಲ್ಪ ಲ್ಯಾಂಡ್ಸ್ ಎಲ್ಲ ಇತ್ತು. ಲ್ಯಾಂಡ್ಲಾರ್ಡ್ ಕುಟುಂಬ ಅಂತಲೇ ಇತ್ತು. ಹಾಗಾಗಿ ನಾನು ಒಂದು ಸ್ವಲ್ಪ ವಿಭಿನ್ನವಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿ ಬೇರೆಯವರು ಎಲ್ಲರ ಜೊತೆಯಲ್ಲೂ ಇದ್ದುಕೊಂಡ್ರೂ ಕೂಡ ನಾನೊಂದು ಸ್ವಲ್ಪ ವಿಭಿನ್ನವಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ಕಾಲೇಜೆಲ್ಲ ಅಲ್ಲೇ ಓದ್ತೆ ನಾನು. ಈ ಕಟಾರಿಪಾಳ್ಯದ ಇನ್ಫ್ಲೂಯೆನ್ಸ್ಗಳಾಗಲಿಲ್ಲ ನೀವು? ಆರಂಭದಲ್ಲಿ ಆಗಿತ್ತು, ಬಿಗಿನಿಂಗಲ್ಲಿ ಆಗಿತ್ತು. ಆದರೆ ನನಗೆ ನನ್ನ ತಾಯಿ ಅದನ್ನ ಕಂಟ್ರೋಲ್ ಮಾಡ್ಕೊಳ್ತಿದ್ರು. ನಮ್ಮ ಅಕ್ಕ ಒಬ್ಬರಿದ್ರು, ದೊಡ್ಡಕ್ಕ, ಅವರು ನನ್ನನ್ನು ಕಂಟ್ರೋಲ್ ಮಾಡ್ತಿದ್ರು. ನಮ್ಮ ಅಣ್ಣ, ದೊಡ್ಡಣ್ಣ ಒಬ್ಬರಿದ್ದರು, ಅವರು ನಮ್ಮನ್ನು ಕಂಟ್ರೋಲ್ ಮಾಡ್ತಾಯಿದ್ರು. ಎಜುಕೇಷನ್ ಕಡೆಗೆ ಹೋಗಲಿಕ್ಕೆ ಅವರು ಒಂದು ಸ್ವಲ್ಪ ಪ್ರೇರೇಪಿಸ್ತಾಯಿದ್ರು. ಹಾಗಾಗಿ ಒಂದು ಸ್ವಲ್ಪ ಆ ಇನ್ಫ್ಲೂಯೆನ್ಸಿಂದ ತಪ್ಪಿಸ್ಕೊಂಡು ನನಗೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಯಿತು. ಅಂದರೆ ಆ ಸ್ಥಿತಿಯಲ್ಲಿ ಅಥವಾ ಆ ಪರಿಸ್ಥಿತಿಯಲ್ಲಿ ತಮ್ಮ ಎದೆಗೆ ಅಕ್ಷರ ಬೀಳದೆ ಹೋಗಿದರೆ? ಖಂಡಿತ ನಾನು ಇಷ್ಟೊತ್ತಿಗೆ ಬಹುಶಃ ಏನೋ ಹೊಡೆದಾಡ್ದಲ್ಲೋ ಯಾವುದೋ ಇದರಲ್ಲಿ ನಾನು ಕೂಡ ಹೊರಟೋಗಿರ್ತಿದ್ದೆ ಅಷ್ಟೇ. ಹಾಗಾಗಿ ಅಲ್ಲಿಂದ ಅದು ಆರಂಭ ಆಯಿತು.
ಅದಾದಮೇಲೆ ಕಾಲೇಜಿನ ದಿನಗಳಲ್ಲಿ ನಾನು ಆರಂಭದಲ್ಲಿ ಒಂದು ಸ್ವಲ್ಪ RSS ಅಲ್ಲಿದ್ದೆ. RSS ಅಲ್ಲಿ ಭಾಳ ಆ್ಯಕ್ಟಿವ್ ಆಗಿದ್ದೆ. ಆಮೇಲೆ ಕೋಟಗಾನಹಳ್ಳಿ ರಾಮಯ್ಯ ಅವರು ನನಗೆ ಸಿಕ್ಕಿದ್ರು. ನನ್ನ PUC ಡಿಗ್ರಿ ಟೈಮಲ್ಲಿ ಕೋಟಗಾನಹಳ್ಳಿ ರಾಮಯ್ಯ ಸಿಕ್ಕಿದ್ರು. ಅವರು DSS ಕಡೆಗೆ ನನ್ನನ್ನು ಸೆಳೆದರು. ಅವರೊಂದು ಸ್ವಲ್ಪ ಆಗಿನ ಕಾಲದ ಅಂಬೇಡ್ಕರಿಸಮ್ ಇದ್ರ ಬಗ್ಗೆ ಎಲ್ಲ ಸೆಳೆದರು. ಬಹುಶಃ ಅಲ್ಲಿನ ದಲಿತ ಚಳವಳಿಯಲ್ಲಿ 1974-75 ದಲಿತ ಚಳವಳಿಯಲ್ಲಿ ಇದ್ದ ಏಕೈಕ ನಾನ್ ದಲಿತ್ ಅಂದರೆ ನಾನೇ. ನನ್ನ ಜೊತೆಯಲ್ಲಿ ಆಮೇಲೆ ಲಕ್ಷ್ಮೀಪತಿ, ಸೋಮಶೇಖರ್ ಗೌಡ ಅವರೆಲ್ಲ ಬಂದರು. ಅನೇಕ ಜನ ನನ್ನ ಜೊತೆಯಲ್ಲಿ ಕೂಡ ಬಂದರು. ಆದರೆ ನಾನ್ ದಲಿತ್ಸ್ ಆಗಿ ಅಲ್ಲಿ ದಲಿತ ಚಳವಳಿಯಲ್ಲಿದ್ದ ಭಾಳ ಆ್ಯಕ್ಟಿವ್ ಆಗಿದ್ವಿ ನಾವು ಅವೆಲ್ಲ. ಅಂದರೆ ನಮಗೆ ಒಂದು ರೀತಿ RSSಯಿಂದ ಒಂದು ರೀತಿಯಲ್ಲಿ ಕಟಾರಪಾಳ್ಯದಿಂದ ನಾನು ಎಸ್ಕೇಪ್ ಆಗಿ RSSಗೆ ಹೋದೆ. RSSಯಿಂದ ಎಸ್ಕೇಪ್ ಆಗಿ ದಲಿತ ಚಳವಳಿಗೆ ಬಂದೆ. ದಲಿತ ಚಳವಳಿ ಅಲ್ಲಿ ಭಾಳ ಪ್ರಖರವಾಗಿದ್ದಂತಹ ಕಾಲಘಟ್ಟ ಅದು. 74, 75, 76 ಇತ್ತಲ್ಲ, ಭಾಳ ಪ್ರಖರವಾಗಿತ್ತು. ಹೌದು, 50 ವರ್ಷ. ನನಗೀಗ 70 ವರ್ಷ ಆಗಿದೆ. ಅಂದರೆ ನಾನೊಂದು 20 ವರ್ಷದ ಯುವಕನಾಗಿದ್ದಾಗಲೇ ಅದು ಆರಂಭ ಆಯಿತು ದಲಿತ ಚಳವಳಿ. ಅದೆಲ್ಲರಿಗೂ ಇನ್ಫ್ಲೂಯೆನ್ಸ್ ಆಯಿತು ಅಂತಂದರೆ ನಮ್ಮದೇ ಒಂದು ಭೂಮಿನ ಒಬ್ಬ ದಲಿತರಿಗೆ ಮಾಡ್ಕೊಳ್ಳೋಕ್ಕೆ ನಾನೇ ಸಹಾಯ ಮಾಡಿಬಿಟ್ಟೆ ಆಗ. ಯಾಕಂತಂದರೆ ಅದೆಷ್ಟು ಇನ್ಫ್ಲೂಯೆನ್ಸ್ ಆಗಿತ್ತು ನನ್ನ ಮೇಲೆ. ದೇವರಾಜ ಅರಸರ ಲ್ಯಾಂಡ್ ರಿಫಾರ್ಮ್ಸ್ ಇನ್ಫ್ಲೂಯೆನ್ಸ್ ಆಗಿತ್ತು ಅದೇ ಸಂದರ್ಭದಲ್ಲಿ. ಹಾಗಾಗಿ ಇನ್ಫ್ಲೂಯೆನ್ಸ್ಗಳು ಭಾಳ ನಮ್ಮ ಮೇಲೆ ಗಾಢವಾದ ಪ್ರಭಾವ ಬೀರಿ ಒಂದಷ್ಟು ಸೋಷಿಯಲ್ ಜಸ್ಟಿಸ್ ಮೂಮೆಂಟ್ಗಳ ಕಡೆ ಬರೋಕ್ಕೆ ಸಾಧ್ಯ ಆಯಿತು. ಆಮೇಲೆ ಅಲ್ಲಿ ಹಿಂದುಳಿದ ವರ್ಗಗಳ ಸಮರಶೀಲ ಒಕ್ಕೂಟ ಅಂತ ಒಂದು ಕಟ್ಕೊಂಡ್ವಿ. ನಾವೇ ವಿದ್ಯಾರ್ಥಿಗಳು ಇದ್ಕೊಂಡು ಪ್ರತಿ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳಿಗೆ ಹೋಗಿ ಸೈಕಲ್ಗಳಲ್ಲಿ ಹೋಗಿ ಅಲ್ಲಿ ಸಂಘಟನೆ ಮಾಡ್ತಾಯಿದ್ವಿ. ಇದೆಲ್ಲ ಮಾಡಿಕೊಂಡು ಬಂದಮೇಲೆ ಅಲ್ಲಿಂದ ನನಗೆ ಲಾ ಮಾಡಬೇಕನ್ನಿಸ್ತು. ನಮ್ಮ ಅಣ್ಣ ಇಲ್ಲಿದ್ದರು ಬೆಂಗಳೂರಲ್ಲಿ, ಆದ್ದರಿಂದ ಅನುಕೂಲ ಆಯಿತು. ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು ಡೈಲಿ ವೇಜಸ್, ದಿನಕ್ಕೆ 7 ರೂಪಾಯಿ ಡೈಲಿ ವೇಜಸ್ಸು. ಡೈಲಿ ವೇಜಸ್ಗೆ ಹೋಗ್ತಾಯಿದ್ದೆ. ಹಗಲೊತ್ತು ಡೈಲಿ ವೇಜಸ್ಗೆ ಹೋಗೋದು, ರಾತ್ರಿ ಹೊತ್ತು ಓದ್ತಾಯಿದ್ದೆ. ಸ್ವಲ್ಪ ಒಳ್ಳೆಯವ್ರ ಕುಟುಂಬ ಅಥವಾ ಜಮೀನ್ದಾರ್ ಅದು ಭಾಳ ಇಂಪಾರ್ಟೆಂಟ್ ಇದು. ನೋಡಿ, ನಮ್ಮ ಜಮೀನ್ದಾರಿ ಕುಟುಂಬ, ಅದರ ಲಿಕ್ವಿಡ್ ಕ್ಯಾಶ್ ಇರ್ತಾ ಇರಲಿಲ್ಲ ನಮ್ಮ ಹತ್ರ. ಜಮೀನು ಇರ್ತಿತ್ತು, ಮನೇಲಿ ಒಡವೆ ವಸ್ತುಗಳಿರ್ತಾಯಿತ್ತು, ಆದರೆ ಕ್ಯಾಶ್ ಇರ್ತಾ ಇರಲಿಲ್ಲ. ಹಾಗಾಗಿ ದುಡ್ಡಿಗೆ ನಾವು ಪರದಾಡಬೇಕಾಗಿತ್ತು. ಎಷ್ಟೇ ಶ್ರೀಮಂತರಾದರೂ ಕೂಡ ಭೂಮಿ ಇರ್ತಿತ್ತು, ಮನೆ ತುಂಬ ಧಾನ್ಯ ಇರ್ತಾಯಿತ್ತು, ಆದರೆ ಬೇರೆ ಇದಕ್ಕೆ ಖರ್ಚಿಗೆ ಇದಿರ್ತಾ ಇರಲಿಲ್ಲ. ಆಮೇಲೆ ಭಾಳ ದೊಡ್ಡ ಕುಟುಂಬ ಬೇರೆ. ನಮ್ಮ ತಂದೆಗೆ ನಾವು 7 ಜನ ಗಂಡು ಮಕ್ಕಳು, ಒಬ್ಬರು ಹೆಣ್ಮಗಳು. ನಾನು 8ನೇವನು. ನಾನು 6 ಜನ ಗಂಡು ಮಕ್ಕಳಾದಮೇಲೆ ನಮ್ಮ ಅಕ್ಕ ಹುಡ್ತಾರೆ. ಅದಾದಮೇಲೆ ನಾನು 8ನೇವನು. ಅದಕ್ಕೆ ನನಗೆ ಕೃಷ್ಣನ ಹೆಸರಿಟ್ಟಿದ್ದು, ದ್ವಾರಕಾನಾಥ್ ಅಂತ ಇಟ್ಟಿದ್ದೆ. ನಾನು ಕಡೆಯವನು. ಸ್ವಲ್ಪ ಎಲ್ಲರ ಪ್ರೀತಿನ ಗಳಿಸ್ಕೊಂಡು ನಾನು ಬೆಳೆದವನು. ನಮ್ಮ ತಂದೆ ವೆನ್ ಐ ವಾಸ್ 5 ಮಂತ್ ಚೈಲ್ಡ್, ನಾನು 5 ತಿಂಗಳ ಮಗುವಾಗಿದ್ದಾಗ ತೀರ್ಕೊಂಡ್ಬಿಟ್ರು. ನಮ್ಮ ತಾಯಿ, ನಮ್ಮ ಅಕ್ಕ ನನ್ನನ್ನು ಸಾಕ್ಕೊಂಡು ಬಂದರು. ನಮ್ಮಣ್ಣ ಸಾಕಿದ್ರು, ದೊಡ್ಡಣ್ಣ. ಅವರು ನನಗೆ ತಂದೆ ರೀತಿಯಲ್ಲಿ ಸಾಕ್ಕೊಂಡು ಬಂದರು. ಇದರಿಂದಾಗಿ ಅಲ್ಲಿಂದ ಓದ್ಕೊಂಡು ಅಲ್ಲಿಂದ ಡಿಗ್ರಿ ಆಯಿತು. ಇನ್ನು ಡಿಗ್ರಿ ಟೈಮಲ್ಲೇ DSS ಎಲ್ಲ ಮಾಡಿಕೊಂಡು ಇನ್ನು ಇದರಲ್ಲೇ ಇನ್ವಾಲ್ವ್ ಆಗಿಬಿಡ್ತಾನೆ ಅಂತೇಳಿ ಬೆಂಗಳೂರಿಗೆ ಕಳಿಸಿದ್ರು. ಬೆಂಗಳೂರಲ್ಲಿ ಡೈಲಿ ವೇಜಸ್ ಮಾಡಿಕೊಂಡು ಲಾ ಮಾಡಿದೆ. ಲಾ ಮಾಡಿದ ನಂತರ ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಜರ್ನಲಿಸಮ್ ಮಾಡಿದೆ. ಆಮೇಲೆ ಹಂಪಿ ಯೂನಿವರ್ಸಿಟಿಯಲ್ಲಿ ಡಾಕ್ಟ್ರೇಟ್ ಮಾಡಿದೆ. ಇದು ನನ್ನ ಎಜುಕೇಷನ್ನ ಜರ್ನಿ. ಅಲ್ಲಿ ಕೈವಾರ ನಾರಾಯಣ ತಾತಯ್ಯ ಅಂತೇಳಿಬಿಟ್ಟಿದೆ. ಭಾಳ ಹಿಂದುಳಿದ ವರ್ಗಗಳಿಗೆ ಭಾಳ ದೊಡ್ಡ ತತ್ವಪದಕಾರ ಆತ. ಆತನ ಬಗ್ಗೆ ರಿಸರ್ಚ್ ಮಾಡಿದೆ. ಐ ಗಾಟ್ ದ ಡಿಲಿಟ್ ಪದವಿ ಸಿಕ್ತು ನನಗೆ. ಮಾಡಿಕೊಂಡು ಆಮೇಲೆ ಬಹುಶಃ ನಾನಿಲ್ಲಿ ಕಾಲೇಜು ಲಾಗ್ ಸೇರಿದಾಗ ನನಗೆ ಲಂಕೇಶ್ ಪತ್ರಿಕೆಯ ಕನೆಕ್ಷನ್ ಸಿಕ್ತು. ಲಂಕೇಶ್ ಪತ್ರಿಕೆಯಲ್ಲಿ ಆರಂಭದಿಂದಲೂ ಲಂಕೇಶ್ ತೀರ್ಕೊಂಡು ನನಗೆ, ನಾನು ಇಲ್ಲಿ ಕಾಲೇಜಲ್ಲಿ ಓದ್ತಿದ್ದೆ. ಆಗ ನನ್ನ ಅಕ್ಕನ ಗಂಡ ಒಬ್ಬರು ಹಾಸ್ಪಿಟ್ಲಲ್ಲಿದ್ದರು, ಬೆಂಗಳೂರಿನ ಬೋರಿಂಗ್ ಹಾಸ್ಪಿಟ್ಲಲ್ಲಿದ್ದರು. ಅವರು ನೋಡ್ಕೊಳ್ಳೋಕೆ ಹೋಗ್ತಾಯಿದ್ದೆ ನಾನು ಸ್ಟೂಡೆಂಟ್ ಆಗಿದ್ದಾಗ. ಆಗ ಒಂದು ಪೇಷಂಟ್, ಯಾರೊಬ್ಬ ಬಡ ಪೇಷಂಟ್ ಇತ್ತು ನಮ್ಮ ಪಕ್ಕದ ಬೆಡ್ಡಲ್ಲಿ. ಅವನಿಗೆ ರಕ್ತ ಕೊಡಬೇಕಿತ್ತು. ಡಾಕ್ಟ್ರು ರಕ್ತ ಕೊಡ್ತಾ ಇರಲಿಲ್ಲ. ಕೇಳಿದ್ದು ಅಂತ ಹೇಳಿದ್ರೆ ಅದಕ್ಕೆಲ್ಲ ಖರ್ಚಾಗತ್ತೆ ಅಂತ ಹೇಳ್ತಾಯಿದ್ರು. ಅಲ್ಲಿ ಅವರ ಹೆಂಡತಿ ನಮ್ಮ ಹತ್ರ ಎಲ್ಲ ಬಂದು 1 ರೂಪಾಯಿ 2 ರೂಪಾಯಿ ಬೇಡಿಕೊಂಡು ಡಾಕ್ಟ್ರಿಗೆ ಕೊಡಬೇಕು ಅಂತೇಳಿ ಬೇಡಿಕೊಂಡು ಇದು ಮಾಡಿಕೊಂಡು ಏನಾದರೂ ಮಾಡಿ ರಕ್ತ ಕೊಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ಲು.
ಎಲ್ಲ ಬೇಡ್ಕೊಂಡು ತಗೊಂಡು ಹೋಗ್ಬಿಟ್ಟಿದ್ದೆ. ನಾನು ಕಣ್ಣಾರೆ ಕಾಣ್ತಾ ಇದ್ದೆ. ಅಲ್ಲಿ ಇದ್ರ ಹತ್ರ ಡಾಕ್ಟ್ರ್ ಕಾರ್ ಹತ್ರ ಹೋಗ್ಬಿಟ್ಟು, ಸ್ವಾಮಿ ಇಷ್ಟು ದುಡ್ಡು ಇದೆ ತಗೊಳ್ಳಿ, ರಕ್ತ ಕೊಡಿಸಿ ನನ್ನ ಗಂಡನಿಗೆ ಅಂತ ಹೇಳಿದ್ರು. ಅವ್ರು ನರ್ಸನ್ನ ಕಾರ್ ಹತ್ರಕ್ಕೆ ಕರೆದ್ಬಿಟ್ಟು ಆ ಪೇಷಂಟಿಗೆ ರಕ್ತ ಹಾಕ್ರಿ ಅಂತೇಳ್ಬಿಟ್ಟು ದುಡ್ಡು ತಗೊಂಡ್ರು. ರಕ್ತ ಹಾಕ್ತಾಯಿದ್ದೆ, ರಕ್ತ ಏರ್ತಾ ಇಲ್ಲ. ರಕ್ತ ಯಾಕೆ ಏರ್ತಾ ಇಲ್ಲ ಅಂದರೆ ಪೇಷಂಟ್ ಸತ್ತೋಗಿದ್ದ. ಇದನ್ನು ಲಂಕೇಶ್ ಪತ್ರಿಕೆಯಲ್ಲಿ ಬರೆದೆ ನಾನು. ಫಸ್ಟ್ ಬರ್ತಿದ್ದೆ. ನಿಮ್ಮ ಮೊದಲ ಲಂಕೇಶ್ ಪತ್ರಿಕೆ ಲೇಖನ ಅದೇ ಬರೆದು ಕಳಿಸ್ದೆ. ಅದು ನೆಕ್ಸ್ಟ್ ವೀಕಲ್ಲೇ ಪಬ್ಲಿಷ್ ಆಯಿತು. ಡಾಕ್ಟರ್ ಸಸ್ಪೆಂಡ್ ಆದ. ಯಾಕಂದರೆ ಲಂಕೇಶ್ ಪತ್ರಿಕೆ ಅಷ್ಟಂತ ಇದ್ದಿತ್ತು. ಡಾಕ್ಟರ್ ಸಸ್ಪೆಂಡ್ ಆದ. ಅವನ ಮೇಲೆ ಎನ್ಕ್ವೈರಿ ಆಯಿತು. ಇದೆಲ್ಲ ಆಗಿದ ತಕ್ಷಣ ನಾನು ಇದೊಂದು ಎಫೆಕ್ಟಿವ್ ಮೀಡಿಯಾ ಇದೆ, ಐ ಕ್ಯಾನ್ ಡೂ ದಿಸ್ ಅಂತೇಳ್ಬಿಟ್ಟು ಅಲ್ಲಿಂದ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಪ್ರತಿ ವಾರ ನಂದು ಹಾಕೋಕ್ಕೆ ಶುರು ಮಾಡ್ತು. ಲಂಕೇಶಿಗೆ ಗೊತ್ತಾಯಿತು, ಒಬ್ಬ ಯುವಕ ಚೆನ್ನಾಗಿ ಬರಿತಾ ಇದ್ದಾರೆ ಅಂತೇಳ್ಬಿಟ್ಟಿದೆ. ಆಮೇಲೆ ಒಂದು ದಿವಸ ನನಗೊಂದು ಪೋಸ್ಟ್ ಕಾರ್ಡ್ ಬರೆದ್ರು, ಬಂದು ನನ್ನ ನೋಡುವುದು ಅಂತ. ಲಂಕೇಶ್ ಅವರು ಓದೆ. ಭಾಳ ಚೆನ್ನಾಗಿ ಬರಿತಾ ಇದೆಯಾ, ಬರೀ ಇನ್ನೂ ಚೆನ್ನಾಗಿ ಬರೀ, ನೀನು ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. ಲಾ ಮಾಡ್ತಿದ್ದೀನಿ ಸರ್ ಅಂತೇಳಿ. ಲಾ ಎಲ್ಲ ಯಾಕೆ ಮಾಡ್ತೀಯಾ, ಗಾಂಧೀಜಿ ಎಲ್ಲ ಲಾ ಪ್ರಾಕ್ಟೀಸ್ ಮಾಡಿ ಸುಳ್ಳು ಹೇಳಬೇಕಾಗತ್ತೆ ಅಂತೇಳಿ ಬಿಟ್ಬಿಟ್ರು, ನೀನು ಯಾಕೆ ಅದು ಕೆಲಸಕ್ಕೆ ಹೋಗ್ತಾ ಇದೆಯಾ, ಬಿಟ್ಬಿಡೋದ್ನ ಅಂತ ಹೇಳಿದ್ರು. ಇಲ್ಲ ಸರ್, ನನಗೆ ಲಾ ಮಾಡೋದೊಂದು ಪ್ಯಾಷನ್ ಇದೆ, ಇರ್ತೀನಿ, ನಿಮ್ಮ ಪತ್ರಿಕೆಗೆ ಫುಲ್ ಟೈಮ್ ಬಂದುಬಿಡು ಅಂತೇಳಿದ್ರು. ಇಲ್ಲ ಸರ್, ನಾನು ಪತ್ರಿಕೋದ್ಯಮನೂ ಇಟ್ಕೊಳ್ತೀನಿ, ಅದರ ಲಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತೇಳಿ ಅವ್ರು ಹೇಳಿದ ಮೇಲೆ ಅವರು ನನ್ನನ್ನು ರೆಗ್ಯುಲರಾಗಿ ಬರೆಯೋದಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ನನ್ನ ಇದು ನನ್ನ ಜರ್ನಲಿಸಮ್ ಜರ್ನಿ ಶುರುವಾಯಿತು. ಇವ್ರನ್ನ ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಂಟ್ರ್ಯೂ ಮಾಡಿದೆ. ಎನ್ ಟಿ ರಾಮನವನ ಫಸ್ಟ್ ಇಂಟ್ರ್ಯೂ ಮಾಡಿದ್ದು ಕರ್ನಾಟಕದಲ್ಲಿ ನಾನೊಬ್ಬನೇ. ಬೆಳಗ್ಗೆ 4 ಗಂಟೆಯಲ್ಲಿ ಇಂಟ್ರ್ಯೂ ಮಾಡಿದೆ ಅವ್ರ ಮನೆಯಲ್ಲಿ. ಆಗ ಕುಲ್ದೀಪ್ ನಾಯರ್ಗೆ, ಜನಾರ್ದನ್ ಠಾಕೂರ್ಗೆ ಮತ್ತು ನನಗೆ 3 ಜನಕ್ಕೆ ಅವರು ಇಂಟ್ರ್ಯೂ ಕೊಟ್ಟಿದ್ದರು. ನಾನು, ನನ್ನ ಜೊತೆಯಲ್ಲಿ ರೆಡ್ಡಿ ಅಂತಿದ್ರು ಇನ್ನೊಬ್ಬರು, ಅವನೀಗ ಅಮೇರಿಕದಲ್ಲಿದ್ದಾನೆ. ನಾವಿಬ್ಬರು ಹೋಗಿ ಇಂಟ್ರ್ಯೂ ಮಾಡಿದ್ವಿ ಬೆಳಗ್ಗೆ 3:15 ಗಂಟೆಯಲ್ಲಿ ಲಂಕೇಶಲ್ಲಿ. ಅದು ಲಂಕೇಶ್ ಪತ್ರಿಕೆ ಭಾಳ ಸರ್ಕ್ಯುಲೇಷನ್ ಏರಲಿಕ್ಕೆ ಅದು ಕಾರಣ ಆಯಿತು ಆ ಇಶ್ಯೂ. ಅದಾದಮೇಲೆ ಜಯಲಲಿತಾನ ಇಂಟ್ರ್ಯೂ ಮಾಡಿದೆ. ಜಯಲಲಿತಾ ಕೂಡ ಫಸ್ಟ್ ಆ್ಯಂಡ್ ಲಾಸ್ಟ್ ಇಂಟ್ರ್ಯೂ ಕರ್ನಾಟಕದವ್ರು ಕೊಟ್ಟಿರೋದು ಅಂದರೆ ನನಗೆ ಕೊಟ್ಟರು ಅಂತ ಇಂಟ್ರ್ಯೂ. ಅದು ಲಂಕೇಶ್ ಪತ್ರಿಕೆಯಲ್ಲಿ ಬಂತು. ಆಮೇಲೆ ನನ್ನ ರಿಪೋರ್ಟ್ಸು ಇದೆಲ್ಲ ಶುರುವಾಗಿ ಭಾಳ ಪ್ರಖರವಾಗಿ ಬರೆಯೋಕ್ಕೆ ಶುರು ಮಾಡಿದ್ವಿ. ಲಂಕೇಶ್ಗೆ ಲೀಗಲಿ ಕೂಡ ನಾನು ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದೆ. ಲಂಕೇಶ್ ಅವರ ಕೇಸಸ್ಗಳನ್ನ ಕೂಡ ನಾನೇ ನಡೆಸೋಕ್ಕೆ ಶುರು ಮಾಡಿದೆ. ಲಾಯರು ಆಗಿಬಿಟ್ಟೆ ಅಷ್ಟೊತ್ತಿಗೆ. 20 ಇಯರ್ಸಲ್ಲಿ ಬಹುಶಃ ಒಂದು 20 ವಾರ ಬರದೇ ಇರ್ಬೋದು ಅನ್ನೋದು ಬಿಟ್ಟರೆ ಪ್ರತಿ ವಾರ ಬರೆದಿದ್ದೀನಿ. ನಾನಿಲ್ಲ ಸೋಷಿಯಲ್ ಇಶ್ಯೂಗಳು ಇಟ್ಕೊಂಡು ಬರಿತಾ ಇದ್ದೆ. ಅಂಡರ್ವರ್ಲ್ಡ್ ಬಗ್ಗೆ ಬರಿತಾ ಇದ್ದೆ. ಫಸ್ಟ್ ಅಂಡರ್ವರ್ಲ್ಡ್ ಬಗ್ಗೆ ಬರೆಯೋ ಶುರು ಮಾಡಿದ್ದು ರವಿ ಬೆಳಗೆರೆಗಿಂತಲೂ ಮುಂಚೆ ನಾನು. ರವಿ ಬೆಳಗೆರೆ ನನ್ನನ್ನು ಗುರು ಅಂತ ಕರಿತಾ ಇದ್ದ. ಅವನು ಆವಾಗಿನ್ನೂ ಬಂದೇ ಇರಲಿಲ್ಲ. ಹಂಗಿದ್ದು ಫಸ್ಟು ಅಂಡರ್ವರ್ಲ್ಡ್ ಬಗ್ಗೆ ಬರೆದಿದ್ದು ನಾನೇ, ಲಂಕೇಶ್ಗೆ. ಹಂಗೆ ಶುರುವಾಗಿದ್ದು. ಆಮೇಲೆ ಪೊಲಿಟಿಕಲ್ ಇಶ್ಯೂಸು ಇಶ್ಯೂಸು ಬರ್ಕೊಂಡು 20 ವರ್ಷಗಳ ಕಾಲ ಬರೆದೆ. ಲಂಕೇಶರು ತೀರ್ಕೊಂಡ ವಾರನೇ ನಾನು ಅಲ್ಲಿಂದ ಹೊರಗಡೆ ಬಂದೆ. ಯಾಕಂದರೆ ಗೌರಿ ನಮ್ಮ ಜೊತೆಯಲ್ಲಿದ್ದವಂಥವಳು. ಗೌರಿ ಎಕ್ಸ್ಪೀರಿಯೆನ್ಸು ನನಗೆ ಭಾಳ ದಟ್ಟವಾಗಿದೆ ಅಂತ ಅನ್ನಿಸ್ಲಿಲ್ಲ. ಲಂಕೇಶ್ ಅಂತ ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ಗೌರಿ ಜೊತೆ ಕೆಲಸ ಮಾಡೋದು ಕಷ್ಟ ಆಗ್ಬೋದು ಅಂತ ಅನ್ನಿಸ್ತು ನನಗೆ. ಗೌರಿ ಕೇಳ್ಕೊಂಡ್ಳು, ಕಣ್ಣೀರು ಹಾಕಿದ್ಲು, ಇಲ್ಲ ನೀನಿರಬೇಕು ಅಂತ. ನಾನು ಹೇಳಿದೆ, ಭಾಳ ಕಷ್ಟ ಆಗತ್ತಮ್ಮ ನಿಮ್ಮ ಜೊತೆಲಿ ಇದು ಮಾಡೋದು, ಸ್ನೇಹ ಇರಲಿ, ಯಾವಾಗಾದರೂ ಬರಿತೀನಿ ಅಂತೇಳ್ಬಿಟ್ಟು ಹೊರಗಡೆ ಬಂದೆ ನಾನು. ಲಂಕೇಶ್ ಪತ್ರಿಕೆಯ 20 ವರ್ಷದ ಒಡನಾಟ ಅಥವಾ ಲಂಕೇಶ್ ಅವರ ಒಡನಾಟದಲ್ಲಿ ಕೆಲವು ಮರೆಯಲಾರದ ಅನುಭವಗಳು, ಘಟನೆಗಳು ನಿಮ್ಮ ರಿಪೋರ್ಟಿಂಗ್ದು ಅಥವಾ ಅನೇಕ ಅನುಭವಗಳಾಗಿದ್ದಾವೆ. ಯಾಕಂತಂದರೆ ಲಂಕೇಶ್ ಪತ್ರಿಕೆಯಲ್ಲಿದ್ದ ಅಲ್ಲಿ ಬರಿತಾ ಇದ್ದಂತಹ ನಮ್ಮ ಗಂಗಾಧರ ಮೂರ್ತಿನ ಕೊಂದಾಕಿದ್ರು. ಗಂಗಾಧರ ಮೂರ್ತಿ ಅಂತೇಳಿಬಿಟ್ಟು ಕಂಚರ್ನಹಳ್ಳಿ ಗಂಗಾಧರ ಮೂರ್ತಿ ಅಂತ, ಅವ್ರನ್ನ ಮಂಡ್ಯದ ರಿಪೋರ್ಟರ್ ಆಗಿದ್ದರು, ಅವ್ರನ್ನ ಕೊಂದಾಕಿದ್ರು. ಸಿದ್ದರಾಮೇಶನ್ ಕೊಂದಾಕಿದ್ರು. ಈ ರಿಪೋರ್ಟಿನ ಕಾರಣಗಳಿಗೊಂದು ಸರಾಗಿ ಪೊಲಿಟಿಷಿಯನ್ಸು. ಲಂಕೇಶ್ ಮೇಲೂ 1-2 ಸಾರಿ ಅಟೆಂಪ್ಟ್ ಆಯಿತು, ಅಟೆಂಪ್ಟ್ ಆಯಿತು. ನನ್ನ ಮೇಲಂತೂ ಸತತವಾಗಿ ನನ್ನನ್ನು ಅಟ್ಯಾಕ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಲೇ ಇತ್ತು. ನಾನು ಎಸ್ಕೇಪ್ ಆಗ್ತಾಯಿದ್ದೆ. ಭಾಳ ಹಾರ್ಷಾಗೂ ಬರಿತಾ ಇದ್ದ. ಏಜು ಮತ್ತು ನನ್ನ ಬ್ಯಾಕ್ಗ್ರೌಂಡ್, ಕಟಾರಿಪಳ್ಳ ಬ್ಯಾಕ್ಗ್ರೌಂಡ್ ಇತ್ತಲ್ಲ, ಅದರಿಂದ ಒಂದು ಸ್ವಲ್ಪ ಹಾರ್ಷಾಗೂ ಬರಿತಾ ಇದ್ದೆ. ನನ್ನ ಭಾಷೆ ಭಾಳ ಹಾರ್ಷಾಗಿರ್ತಾಯಿತ್ತು. ಅದ್ರ ಜೊತೆಗೆ ಸೋಷಿಯಲ್ ಇಶ್ಯೂಗಳು, ಲೀಗಲ್ ಇಶ್ಯೂಗಳು, ಪೊಲಿಟಿಕಲ್ ಇಶ್ಯೂಗಳು ಇಟ್ಕೊಂಡು ನಾನು ಬರೆಯೋಕ್ಕೆ ಶುರು ಮಾಡಿದೆ. ಅಲ್ಲಿ ಆ 20 ವರ್ಷಗಳ ಕಾಲ ಬರೆದಿದ್ದೆಯಲ್ಲ, ಅದು ಭಾಳ ದೊಡ್ಡ ಎಕ್ಸ್ಪೀರಿಯೆನ್ಸ್. ಅದ್ರ ಜೊತೆಗೆ ಲಂಕೇಶ್ವರ ಜೊತೆ ಒಡನಾಟ ಶುರುವಾಯಿತು. ಲಂಕೇಶ್ವರಿಂದಾಗಿ ತೇಜಸ್ವಿ ಅವರ ಒಡನಾಟ, ರಾಮದಾಸ್ ಅವರ ಒಡನಾಟ, ಅನಂತಮೂರ್ತಿ ಅವರ ಒಡನಾಟ,
ಎಲ್ಲ ಕನ್ನಡದ ದೊಡ್ಡ ಸಾಹಿತಿಗಳ ಜೊತೆ ಒಡನಾಟಗಳು, ಕಂಬಾರರ ಜೊತೆ ಒಡನಾಟ, ಎಲ್ಲರ ಒಡನಾಟಗಳು ನನಗೆ ಶುರುವಾದವು. ಆ ಸಾಹಿತಿಗಳ ಒಂದು ವಲಯದಲ್ಲೂ ಕೂಡ ನಾನು ಗುರುತಿಸ್ಕೊಳ್ಳೋಕ್ಕೆ ಶುರು ಮಾಡಿದೆ. ಆಗಲೇ ಹೇಳ್ತಾಯಿದ್ರು ಲಂಕೇಶು, ನಿನ್ನ ಕತೆ ಬರಿಬೋದು ಅಂತೇಳ್ಬಿಟ್ಟು. ನಾನು ಮೊನ್ನೆ ಇದರಲ್ಲಿ ನಾನು ಕತೆಗಳು ಬರೆದೆ, ಸಾಕ್ರೆಟಿಸ್ ಮತ್ತು ಇತರ ಕತೆಗಳು ಅಂತೇಳ್ಬಿಟ್ಟು ಕಥಾ ಸಂಕಲನ ಬಂತು. ಆಮೇಲೆ ನಿಮ್ಗೆ ಗೊತ್ತಿದೆ, ಸಂವಿಧಾನನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದೆ. ಅಂಬೇಡ್ಕರ್ ಅವರ ಮೂಲ ಸಂವಿಧಾನ ಇಟ್ಕೊಂಡು, ಅದರ ಮೂಲ ಸಂವಿಧಾನದಲ್ಲಿರುವಂಥ ಎಲ್ಲ ಕಂಟೆಂಟನ್ನು ಇಟ್ಕೊಂಡು ಇಲ್ಲಿ ಮಾಡೋಕ್ಕೆ ಶುರುವಾದೆ. ಯಾಕೆ ಅನ್ನಿಸ್ತು? ಈಗ ನೋಡಿ, ತಾವು ವಕೀಲರು ಮತ್ತು ಪತ್ರಿಕೋದ್ಯಮ, ಸಾಹಿತ್ಯ, ಸಮಾಜಮುಖಿ ಚಿಂತನೆಲಿದ್ದವ್ರಿಗೆ ಸಂವಿಧಾನ ಕನ್ನಡಕ್ಕೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ವಾಟ್ ಇಸ್ ದೇರ್ ಇನ್ ಇಟ್? ಅಲ್ಲಿ ನಾನೊಂದು ಸ್ವಲ್ಪ ಕಾನೂನಿನ ವಿದ್ಯಾರ್ಥಿಯಾಗಿ ನನಗೆ ಸಂವಿಧಾನ ತಲುಪ್ತಾ ಇಲ್ಲ ನಮ್ಮ ಸಾಮಾನ್ಯ ಜನಕ್ಕೆ ಅಂತ ಅನ್ನಿಸ್ತಾ ಇತ್ತು. ಅದು ಕನ್ನಡದಲ್ಲಿ ಬರಬೇಕು ಅಂತ ಅನ್ನಿಸ್ತಾ ಇತ್ತು. ಕನ್ನಡದಲ್ಲಿನ ಬೇರೆ ಯಾರಾದರೂ ಟ್ರಾನ್ಸ್ಲೇಟ್ ಮಾಡಿದ್ದು ಅಂತ ಹೇಳಿದ್ರೆ ಆ ಭಾಷೆ ಭಾಳ ಕಷ್ಟ ಇರುತ್ತೆ. ಲೀಗಲ್ ಲ್ಯಾಂಗ್ವೇಜನ್ನು ನೀವು ಕನ್ನಡ ಕರೆಸಿದ್ದು ಅಂತಂದರೆ ಅದು ಓದೋದು ಇನ್ನೂ ಕ್ಲಿಷ್ಟ ಆಗುತ್ತೆ. ಹಾಗಾಗಿ ಒಂದು ಜರ್ನಲಿಸ್ಟಿಕ್ ರೈಟಿಂಗ್ ಇರುವಂಥವ್ರು ಅದು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಯಾಕೆಂದರೆ ಅಷ್ಟೊತ್ತಿಗೆ ಲೋಹಿಯಾನ್ ಟ್ರಾನ್ಸ್ಲೇಟ್ ಮಾಡಿದ್ದೆ. ಡಾಕ್ಟರ್ ಲಾಮನೋಹರ್ ಲೋಹಿಯಾ ಅದು ಸುಮಾರು ಲೇಖನಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರು ತಂದರು, ಪಟೇಲ್ರಿದ್ದಾಗ ಅದನ್ನು ಟ್ರಾನ್ಸ್ಲೇಟ್ ಮಾಡಿದೆ. ಆಮೇಲೆ ಸುಮಾರು ಕೋರ್ನ ಟ್ರಾನ್ಸ್ಲೇಟ್ ಮಾಡಿದೆ, ಪೆರಿಯಾರ್ನ ಟ್ರಾನ್ಸ್ಲೇಟ್ ಮಾಡಿದೆ. ಇದೆಲ್ಲ ಅನುಭವಗಳಿತ್ತು. ಹಾಗಾಗಿ ಸಂವಿಧಾನ ಮಾಡಿದ್ದು ಅಂದರೆ ಹೆಚ್ಚು ಜನಕ್ಕೆ ತಲುಪುತ್ತೆ ಅನ್ನುವಂಥದ್ದು ನನಗಿದಿತ್ತು. ಅಷ್ಟೊತ್ತಿಗೆ ನನ್ನ ಮೇಲೆ ಅಂಬೇಡ್ಕರ್ ಭಾಳ ಇನ್ಫ್ಲೂಯೆನ್ಸ್ ಮಾಡಿದರು. ಕೊಲಂಬಿಯಾಗೆ ಹೋಗಿ ಬಂದೆ, ಅಮೆರಿಕದ ಕೊಲಂಬಿಯಾಗೆ ಹೋಗಿ ಬಂದೆ ಅಂಬೇಡ್ಕರ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಅಂತ. ಹೌದು, ಅಲ್ಲಿಗೆ ಹೋಗಿದ್ದೆ. ಅಲ್ಲಿಂದ ಕಂಪೇರಿಟಿವ್ ಸ್ಟಡಿ ಮಾಡ್ಕೊಳ್ಳೋಕ್ಕೆ ನಾನು ಅಲ್ಲಿ ಥರ್ಗುಡ್ ಮಾರ್ಷಲ್ ಜೊತೆಯಲ್ಲಿ, ಆಮೇಲೆ ಅಬ್ರಹಾಂ ಲಿಂಕನ್ನು, ಆಮೇಲೆ ಇವರು ಮಾರ್ಟಿನ್ ಲೂಥರ್ ಕಿಂಗು, ಅವ್ರ ಜೊತೆಗಳಲ್ಲಿ ಕಂಪೇರಿಟಿವ್ ಸ್ಟಡಿ ಮಾಡಿಕೊಂಡು ಸೌತ್ ಆಫ್ರಿಕಾಗೆ ಹೋದೆ. ಸೌತ್ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಜೊತೆ ಕಂಪೇರಿಟಿವ್ ಸ್ಟಡಿ ಮಾಡಿಕೊಂಡ್ರು ಬಂದು ಅವ್ರ ಬಗ್ಗೆ ಭಾಳ ಲೇಖನಗಳು ಬರೆದೆ. ಮೂಕನಾಯಕ ಅಂತ ಒಂದು ಪುಸ್ತಕ ಬಂತು. ಅದಕ್ಕೆ ಪತ್ರಿಕಾ ಅಕಾಡೆಮಿಯವರು ಮೂಕನಾಯಕ ಪ್ರಶಸ್ತಿ ಕೊಟ್ಟರು ನನಗೆ ಅದನ್ನ. ಆಮೇಲೆ ನನ್ನ ದಕ್ಷಿಣ ಆಫ್ರಿಕಾ ಪ್ರವಾಸ ಕಥನಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ನನ್ನ ಅಮೇರಿಕಾ ಪ್ರವಾಸ ಕಥನಕ್ಕೆ ದಲಿತ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಅಲ್ಲಿ ನಾನು ಅಮೇರಿಕಾದಲ್ಲಿ ಎಲ್ಲರೂ ನೋಡ್ದಂಗೆ ನ್ಯೂಯಾರ್ಕು ಅದು ಇದು ನೋಡ್ಕೊಂಬರಲಿಲ್ಲ. ಅಲ್ಲಿರುವಂತಹ ರೆಡ್ ಇಂಡಿಯನ್ಸ್ನ ಸಮಸ್ಯೆಗಳು, ಅಲ್ಲಿರುವಂಥ ಟ್ರೈಬಲ್ಸು, ಅಲ್ಲಿನ ಬ್ಲ್ಯಾಕ್ ಸಮಸ್ಯೆಗಳು, ಇವುಗಳನ್ನೇ ನಾನು ಸ್ಟಡಿ ಮಾಡಿ ಅದ್ರ ಬಗ್ಗೆನೇ ಪುಸ್ತಕ ಬರೆದೆ ನಾನು. ಆಮೇಲೆ ನನ್ನ ಬೇರೆ ಬೇರೆ ಲೇಖನಗಳನ್ನು ಇಟ್ಕೊಂಡು ಗೋಡೆ ಅಂತ ಒಂದು ಪುಸ್ತಕ ಬರೆದೆ. ಆಮೇಲೆ ಇವ್ರ ಬಗ್ಗೆ ಯೋಗಿ ವೇಮನ ಬಗ್ಗೆ ಒಂದು ಪುಸ್ತಕ ಬರೆದೆ ನಾನು, ಅಕಾಡೆಮಿಗೆ ಬರ್ಕೊಟ್ಟೆ ಒಂದು ಪುಸ್ತಕನ. ಆಮೇಲೆ ನನ್ನ ರಿಸರ್ಚ್ ಪುಸ್ತಕ ಮಣ್ಣಬಳೆನಾದ ಅಂತ ಹೇಳ್ಬಿಟ್ಟಿದ್ದೆ. ನನ್ನ ರಿಸರ್ಚನ್ನು ಡಿಲಿಟ್ ಅದೊಂದು ಪುಸ್ತಕ ಬಂತು. ಮಣ್ಣಬಳೆನಾದ. ಕೈವಾರ ನಾರಾಯಣ ತಾತ ಅವರು ಬಳೆ ಹಾಕುವಂತಹ ಒಬ್ಬ ಅವರು ವೃತ್ತಿಯವರು. ಅವರು ಬಳೆಗಾರನಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಈ ಬಳೆ ಬಣಜಿಗರು ಅಂತ ಮನೆಗೆ ಬಂದು ಬಳೆ ಹಾಕ್ತಾರಲ್ಲ, ಆ ಸಮುದಾಯದವರು. ಅವರು 250-280 ವರ್ಷಗಳಿಂದ ಇದ್ದಂತಹ ಒಬ್ಬ ಕಾಲಜ್ಞಾನಿ, ತತ್ವಪದಕಾರರವರು. ಅವ್ರು ಜೀವ ಸಮಾಧಿ ಆಗ್ತಾರೆ. ಕಾಲಜ್ಞಾನ ಬರೆದಿದ್ದಾರೆ ಅವರು ಬಗ್ಗೆ ಪುಸ್ತಕ ಬರೆದಿದ್ದರಿಂದ ಅದಕ್ಕೆ ಮಣ್ಣ ಬಳೆನಾದ ಅಂತ ಹೇಳ್ಬಿಟ್ಟಿದೆ. ಅಂದರೆ ಆತನಿಗೆ ಮಣ್ಣಿನ ಜೊತೆ ಸಂಬಂಧ ಹೆಂಗಿತ್ತು, ಆ ಬಳೆ ಮಾರಾಟ ಮಾಡುವಂತಹ ಇದು ಕೂಡ ಹೆಂಗಿತ್ತು ಅಂತ ಹೇಳ್ಬಿಟ್ಟು ನಾನು ಅದನ್ನು ಕನೆಕ್ಟ್ ಮಾಡಿ ಮಣ್ಣ ಬಳೆನಾದ ಅಂತ ಅದಕ್ಕೆ ಹೆಸರಿಟ್ಟೆ. ಅದು ಭಾಳ ಪಾಪ್ಯುಲರ್ ಪುಸ್ತಕ ಆಯಿತು. ನನ್ನ ಕೃತಿಗಳಲ್ಲಿ ಭಾಳ ಪಾಪ್ಯುಲರ್ ಕೃತಿ ಆಯಿತು ಮಣ್ಣ ಬಳೆನಾದ. ಯಾಕಂದರೆ ರಿಸರ್ಚ್ ಓರಿಯೆಂಟೇಷನ್ ಇತ್ತು ಅದಕ್ಕೆ. ಅದು ಮಾಡಿಕೊಂಡು ಆಮೇಲೆ ಬರೆದಂಥ ಅನೇಕ ಇವುಗಳನ್ನು ನಾನು ಬರಿತಾ ಇದ್ದೆ. ಭಾಳ ಲೇಖನಗಳು ಬರಿತಾ ಇದ್ದೇನೆ. ಪ್ರಜಾವಾಣಿಗೆ ಬರ್ತಿದ್ದೀನಿ, ಅಗ್ನಿಗೆ ಬರಿತಾ ಇದ್ದೆ, ಕನ್ನಡದ ಎಲ್ಲ ಪೇಪರ್ಗಳು ಬರಿತಾ ಇದ್ದೆ, ಕೆಲವು ಇಂಗ್ಲೀಷ್ ಮ್ಯಾಗಝಿನ್ಸ್ಗೂ ಬರ್ತಿದ್ದೀನಿ. ಹಿಂಗೆಲ್ಲ ಆಯಿತು. ಆಮೇಲೆ ಒಂದು ಸ್ವಲ್ಪ ಅಂಬೇಡ್ಕರಿಸಮ್ ಬಗ್ಗೆ ಹೆಚ್ಚು ನಾನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿದೆ. ಅಂಬೇಡ್ಕರಿಸಮ್ನ ಈಗ ಸ್ಟಡಿ ಮಾಡೋದು, ಅಂಬೇಡ್ಕರಿಸಮ್ನ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ನಾನು ಅನೇಕ ಯೂನಿವರ್ಸಿಟಿಗಳಿಗೆ ಹೋಗಿ ಸಂವಿಧಾನ ಮತ್ತು ಅಂಬೇಡ್ಕರಿಸಮ್ ಬಗ್ಗೆ ನನ್ನ ಲೆಕ್ಚರ್ಸ್ ಕೊಟ್ಟಿದ್ದೀನಿ. ತಾವು ಹೇಳಿದ್ರಿ ಅಂಬೇಡ್ಕರ್ ಪ್ರಭಾವಕ್ಕೊಳಗಾದೆ ಅಂತ. ಏನದು ಅಂಬೇಡ್ಕರ್ ಪ್ರಭಾವ? ಅಲ್ಲಿ ನನಗೆ ಒಂದು ಸೋಷಿಯಲ್ ಸ್ಟ್ರಕ್ಚರು ಮತ್ತು ಸೋಷಿಯಲ್ ಇಶ್ಯೂಗಳ ಬಗ್ಗೆ ನಾನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರಿಂದಾಗಿ ನನಗೆ ಅಂಬೇಡ್ಕರ್ ಭಾಳ ಇಂಪಾರ್ಟೆಂಟ್ ಅನ್ನಿಸ್ತು. ಅಂಬೇಡ್ಕರ್ನ ಬರೀ ಕಾನ್ಸ್ಟಿಟ್ಯೂಷನಲ್ಲಿ ಓದಿ ಬಿಟ್ಬಿಡೋದಕ್ಕಿಂತಲೂ ಹೆಚ್ಚಾಗಿ ಅವರು 22 ವಾಲ್ಯೂಮ್ಗಳನ್ನು ಓದೋಕ್ಕೆ ಶುರು ಮಾಡಿದ್ದು. ಅದ್ರ ಜೊತೆಗೆ ಅವರು ಅಸೆಂಬ್ಲಿ ಡಿಬೇಟ್ಸ್ ಇದೆಯಲ್ಲ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸು ಒಂದು 7,000 ಪುಟಗಳ ಇದಿದೆ. ಸಂವಿಧಾನ ರಚನಾ ಸಮಿತಿಯ ಭಾಷಣಗಳು ಮತ್ತು ಚರ್ಚೆಗಳು.
ಅವುಗಳನ್ನು ಸ್ಟಡಿ ಮಾಡೋಕ್ಕೆ ಶುರುವಾದಾಗ ಇಲ್ಲಿ ನಮಗೆ ಇಲ್ಲಿನ ಒಂದು ಸೋಷಿಯಲ್ ಆರ್ಡರ್ ಬರಲಿಕ್ಕೆ ಅಂಬೇಡ್ಕರ್ ಭಾಳ ಇಂಪಾರ್ಟೆಂಟ್ ಅನ್ನಿಸ್ತು. ಪರ್ಟಿಕ್ಯುಲರ್ಲಿ SC/ST ಮಾತ್ರನೇ ಅಲ್ಲ, OBCಗಳಿಗೆ, ಆದಿವಾಸಿಗಳಿಗೆ, ಅಲೆಮಾರಿಗಳಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಚೇರ್ಮನ್ ಆದೆ, ಆಯೋಗದ ಅಧ್ಯಕ್ಷನಾದೆ. ಅದು ನನಗೆ ಒಬ್ಬ ಹೈಕೋರ್ಟ್ ಜಡ್ಜಿನ ಸ್ಥಾನಮಾನವನ್ನು ಇತ್ತು ಮತ್ತು ಕ್ಯಾಬಿನೆಟ್ ರ್ಯಾಂಕ್ ಇತ್ತು. ಆಗ ಸುಮಾರು 65ರಿಂದ 70 ಅಲೆಮಾರಿ ಸಮುದಾಯಗಳನ್ನು ನನಗೆ ಗುರುತಚ್ಚಲಿಕ್ಕೆ ಸಾಧ್ಯ ಆಯಿತು. ಐಡೆಂಟಿಟಿ ಕೊಟ್ಟೆ ಆ ಕಮ್ಯುನಿಟಿಗಳಿಗೆ. ಆಮೇಲೆ ಅವ್ರ ಜೊತೆಯಲ್ಲೇ ಕೆಲಸ ಮಾಡಿಕೊಂಡು ಅಲೆಮಾರಿ ಬುಡಕಟ್ಟು ಮಹಾಸಭಾ ಮಾಡಿಕೊಂಡು, ಅಲೆಮಾರಿ ಬುಡಕಟ್ಟು ಮಹಾಸಭಾದಲ್ಲಿ ಇವತ್ತು 120 ಸಮುದಾಯಗಳಿದ್ದಾವೆ. ಬುಡಕಟ್ಟುಗಳು ಅವುಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 12-16 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮದೊಂದು ಟೀಮ್ ಇದೆ, ಟೀಮಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಿವಾಗ ಆ ಸಮುದಾಯಗಳಿಗೊಂದು ಅಸ್ಮಿತೆ ಕೊಡೋಕ್ಕೆ ಸ್ಟಾರ್ಟ್ ಆಗಿದೆ. ಅದೀಗ ಅದು ನನ್ನ ಆಯೋಗದಿಂದ ಬಂದಂತಹ ಇದು. ಈ ರೀತಿ ನಾನು ಮಾಡ್ಕೊಂಡು ಹೋಗ್ತಲೇ ಇದ್ದೀನಿ. ಇವತ್ತಿಗೂ ಕೂಡ ಐ ಆಮ್ ಡೂಯಿಂಗ್ ಮೈ ವರ್ಕ್ ಆ್ಯಸ್ ಎನ್ ಆ್ಯಕ್ಟಿವಿಸ್ಟ್, ಆ್ಯಸ್ ಎನ್ ಅಡ್ವೊಕೇಟ್, ಆ್ಯಸ್ ಎ ಜರ್ನಲಿಸ್ಟ್, ಆ್ಯಸ್ ಎ ಸೋಷಿಯಲ್ ಥಿಂಕರ್. ನೋಡಿ, ತಾವು ಅಡ್ವೊಕೇಟ್ ವೃತ್ತಿ ಅಥವಾ ವಕೀಲರು ಆ ವೃತ್ತಿ ಹಿಡಿದಾಗ ಸಾಮಾಜಿಕ ವಿಚಾರಗಳಿಗೆ ಸ್ಪಂದಿಸ್ತೀರಿ, ಅನೇಕ ಪ್ರಕರಣಗಳಿಗೆ ಈ ಶುಲ್ಕ ಇತ್ಯಾದಿ ಇಲ್ಲದೆ ನಿಂತ್ಕೋತೀರಿ. ಯಾಕೆ ಇದೆಲ್ಲ ನಿಮ್ಮ ಪಾಡಿಗೆ ನೀವು ಹಣ ಮಾಡುವ ಉದ್ದೇಶ ಇಟ್ಕೊಂಡು ಚೆನ್ನಾಗಿ ದುಡ್ಡು ಮಾಡಿ ಚೆನ್ನಾಗಿರ್ಬೋದಿತ್ತಲ್ಲ? ಆ ಕಮಿಟ್ಮೆಂಟ್ ಅದು. ನಾನು ದುಡ್ಡು ಮಾಡೋದೇ ಮಾಡಿದ್ದಿದ್ದರೆ ಬಹುಶಃ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡಬಹುದಾಗಿತ್ತು. ಇವತ್ತು ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಯಾರೊಬ್ಬ ಬಂದು ಮಾತಾಡಿಸ್ತಾನೆ, ಎಲ್ಲೋ ಯಾವುದೋ ಊರಲ್ಲಿ ನಾನು ಯಾವುದೋ ಒಂದು ಇದರಲ್ಲಿದ್ದರೆ ಬಂದು ಯಾರೊಬ್ಬ ಮಾತಾಡಿಸ್ತಾನೆ. ನಾನು ದುಡ್ಡು ಮಾಡಿದರೆ ಯಾರೂ ನನ್ನ ಮಾತಾಡಿಸ್ತಾಲೂ ಇರಲಿಲ್ಲ. ಸರ್, ನೀವು ಮಾಡಿದ ಕೆಲಸ ಒಳ್ಳೆ ಕೆಲಸ ಅಂತ ಹೇಳ್ತಾರೆ. ಈಗ ಧರ್ಮಸ್ಥಳ ಇಶ್ಯೂ ಬಗ್ಗೆ ನಾನು ತಗೊಂಡು ಸ್ಟ್ಯಾಂಡ್ ಇದೆಯಲ್ಲ, ಸುಮಾರು ಜನ ಅಯ್ಯೋ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ, ಅನೇಕ ಜನ ಅಸಹಾಯಕರು ಅಲ್ಲಿ ಸತ್ತಿದ್ದಾರೆ, ಅಂಥವ್ರಿಗೊಂದು ಧ್ವನಿ ಕೊಡ್ತಾ ಇದ್ದೀರಾ ಅನ್ನೋಂಥದ್ದು. ಈ ಮನೆಗಳೇ ಇಲ್ಲದಂತಹ ಅಲೆಮಾರಿಗಳಿಗೆ, ನಿವೇಶನಗಳಿಲ್ಲದೆ ಇರೋಂತಹ ಅಲೆಮಾರಿಗಳಿಗೆ, ಎಜುಕೇಷನ್ ಇಲ್ಲದೆ ಇರೋಂಥ ಅಲೆಮಾರಿಗಳಿಗೆ ಒಂದು ಸಾಂತ್ವನ ಕೊಡೋಕ್ಕೆ ಈಗ ಆರಂಭ ಆಗಿದೆ. ನಾನು ದುಡ್ಡು ಮಾಡಿದರೆ ಅವ್ರಿಗೆಲ್ಲ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ನನ್ನ ಪಡೆದು ನಾನು ಇರ್ಬೋದಾಗಿತ್ತು, ನಾನು ಸಂತೋಷಿಸ್ತಾ ಇರ್ಬೋದಾಗಿತ್ತು. ನನ್ನ ಕಮಿಟ್ಮೆಂಟ್, ಆ ಸೋಷಿಯಲ್ ಕಮಿಟ್ಮೆಂಟು. ಆಮೇಲೆ ಅಂಬೇಡ್ಕರ್ ಓದಿದ್ಮೇಲೆ ಅಂಬೇಡ್ಕರ್ ಒಂದು ಸ್ವಲ್ಪ ಆದರೂ ಹೃದಯದಲ್ಲಿ ಕ್ಯಾರಿ ಮಾಡಿರೋದ್ರಿಂದ ಅದನ್ನು ಪೇ ಬ್ಯಾಕ್ ಟು ದ ಸೊಸೈಟಿ ಅಂತ ಅಂಬೇಡ್ಕರ್ ಹೇಳ್ತಾರೆ. ನೀನು ಹುಟ್ಟಿದ ಸೊಸೈಟಿಗೆ ನೀನು ವಾಪಸ್ ಕೊಡಬೇಕು ಅಂತ ಹೇಳ್ತಾರೆ. ಅದನ್ನು ವಾಪಸ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಅಷ್ಟೇ. ತಾವು ಹೇಳಿದ್ರಿ 70ರ ದಶಕ 74-75 ದಲಿತ ಸಂಘರ್ಷ ಸಮಿತಿ, DSS ಮತ್ತು ದಲಿತರ ಬದುಕುಗಳು ಬೇರೆ ಥರ ಇತ್ತು. ಈ 50-60 ವರ್ಷ ತಾವು ಇದನ್ನು ನೋಡ್ಕೊಂಡು ಬಂದಿದ್ದೀರಿ, ಹೋರಾಟ, ಚಳುವಳಿ ಎಲ್ಲ. ಹೇಗಿದೆ ದಲಿತರ ಪರಿಸ್ಥಿತಿ ಈಗ? ಇಲ್ಲ, ದಲಿತರಲ್ಲೂ ಕೂಡ ಭಾಳ ಕ್ಲೀನಾಗಿ ಈಗ ಎಕನಾಮಿಕಲಿ ಡಿವಿಷನ್ ಕಾಣಿಸ್ತಾ ಇದೆ. ಅಂದರೆ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಸವಲತ್ತುಗಳನ್ನು ಬಳಸ್ಕೊಂಡವ್ರದ್ದು ಒಂದು ವರ್ಗ ಆಗ್ತಾಯಿದೆ, ಇನ್ನೂ ತಲುಪದೇ ಇರೋವಂಥದ್ದು ಇನ್ನೊಂದು ವರ್ಗ ಆಗಿದೆ. ಇದ್ದಾರೆ, ಈಗಲೂ ಬೇಕಾದಷ್ಟಿದ್ದಾರೆ, ಇನ್ನೂ ಹಂಗೆ ಇದ್ದಾರೆ, ಅನೇಕ ಜನ ಇದ್ದಾರೆ. ತಲುಪದೇ ಇರುವಂಥವ್ರು ಇದ್ದಾರೆ, ಇವತ್ತಿಗೂ ಇದ್ದಾರೆ, ಇವತ್ತೂ ಅಸ್ಪೃಶ್ಯತೆಯನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿಯೇ ಅವ್ರ ಜೊತೆಯಲ್ಲಿ ನಾನು ಆ ತಲುಪದೇ ಇರುವಂಥ ಸಮುದಾಯಗಳು ಯಾರು ಅಂತ ಹೇಳಿದ್ರೆ ಆ ದಲಿತರಲ್ಲೇ ಇರುವಂತಹ ಸಣ್ಣ ಸಮುದಾಯಗಳು. ದಕ್ಕಲಿಗರು ಫಾರ್ ಎಕ್ಸಾಂಪಲ್ಲು, ದಕ್ಕಲಿಗರು ಅಸ್ಪೃಶ್ಯರಿಗೆ ಅಸ್ಪೃಶ್ಯರು ಅವ್ರನ್ನ ಮುಟ್ಟಿಸ್ಕೊಳ್ಳಲ್ಲ. ಅಸ್ಪೃಶ್ಯರಿಗೆ ಅಸ್ಪೃಶ್ಯರವರು. ಸಿಂಧೋಳ್ಳು ಅಂತಿದ್ದಾರೆ, ದುರ್ಗಾಮುರುಗಿ ಅಂತಿದ್ದಾರೆ. ಆ ಸಮುದಾಯಗಳೆಲ್ಲ ಇವ್ರಿಗಿಂತಲೂ ಇನ್ನೂ ಹೀನಾಯವಾಗಿದ್ದಾರೆ. ನಮ್ಮ ಅಲೆಮಾರಿಗಳಲ್ಲಿ ಅನೇಕ ಸಮುದಾಯಗಳು ದಲಿತರಿಗಿಂತಲೂ ಹೀನಾಯವಾಗಿರುವಂಥ ಸಮುದಾಯಗಳಿದ್ದಾವೆ, ಆದಿವಾಸಿಗಳಿದ್ದಾರೆ. ನಾವು ನಗರದಲ್ಲಿರುವಂಥ ಕುರುಬ ಸಮುದಾಯ ನೋಡ್ತೀವಿ, ಆದರೆ ಇದರಲ್ಲಿರುವಂತಹ ಆದಿವಾಸಿಗಳಲ್ಲಾಗಿರುವಂತಹ ಜೇನು ಕುರುಬರು, ಬೆಟ್ಟ ಕುರುಬರು, ಕಾಡು ಕುರುಬರು ಇದ್ದಾರಲ್ಲ, ಅವರಿನ್ನೂ ಅದೇ ಸ್ಥಿತಿಯಲ್ಲಿದ್ದಾರೆ. ನಾವೇನು ಅಂದ್ಕೊಳ್ತೀವಿ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಅದು ಹಂಗಿಲ್ಲ. ಅದು ಆ ಸಮುದಾಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಲ್ಲ ಯಾರಾದರೂ. ಅದಕ್ಕೆ ನಾಯಕತ್ವ ಇಲ್ಲ. ಅನಾರ್ಗನೈಸ್ಡ್ ಕಮ್ಯುನಿಟೀಸ್ ಅವು, ಯಾವುದು ಕೂಡ ಸಂಘಟಿತ ಸಮುದಾಯಗಳಲ್ಲ. ಅವ್ರಿಗೆ ಯಾರಿಗೂ ಸ್ವಾಮೀಜಿಗಳಿಲ್ಲ, ಭಾಳ ಎಜುಕೇಟ್ ಆಗಿರುವಂತಹ ಇವರು ಯಾರೂ ಇಲ್ಲ ಅವ್ರ ಜೊತೆಯಲ್ಲಿ. ಸಂಖ್ಯಾಬಲ ಇಲ್ಲ, ಶಕ್ತಿನೇ ಇಲ್ಲ. ಅವ್ರಿಗೆ ವಿಧಾನಸೌಧನೇ ನೋಡಿಲ್ಲ ಅನೇಕ ಸಮುದಾಯಗಳಿಂದ, ಬೆಂಗಳೂರೇ ನೋಡಿಲ್ಲ ಅನೇಕ ಸಮುದಾಯಗಳು, ಶಾಲೆಗಳ ಕಡೆ ಹೋಗಿಲ್ಲ. ಈಗ ಕರಕರಮುಂಡಿ ಅಂತ ಮೊನ್ನೆ ಒಂದು ಸಮುದಾಯ ನಾನು ಬರಿತಾ ಇದ್ದಾಗ ಅವ್ರನ್ನ ಬೆಂಗಳೂರಿಗೆ ಬನ್ನಿ ಮೀಟಿಂಗ್ಗೆ ಅಂತ ಕೇಳಿದ್ರೆ ನಾವು ಕಳೆದೋಗ್ತೀವಿ ಸರ್ ಅಲ್ಲಿಗೆ ಬಂದರೆ ಅಂತ ಹೇಳ್ತಾರೆ. ಯಾಕಂದರೆ ಬೆಂಗಳೂರಲ್ಲಿ ಅವ್ರಿಗೆ ಆ ಥರದ ಇನ್ನೂ ಆ ಭಯ ಇದೆ ಬೆಂಗಳೂರಿಗೆ ಬರೋದಕ್ಕೆ. ನಗರಗಳು ನೋಡಿಲ್ಲ, ಅನೇಕ ಸಮುದಾಯಗಳು ನೋಡೇ ಇಲ್ಲ, ಅವರು ನಗರಗಳನ್ನೇ ನೋಡಿಲ್ಲ. ಆ ಥರದ ಸಮುದಾಯಗಳಿದ್ದಾವೆ.
ಅವ್ರಿಗೆಲ್ಲರೂ ಕೂಡ ನಾನು ಆಯೋಗದ ಮೂಲಕ ಕೊಡಲಿಕ್ಕೆ ಪ್ರಯತ್ನ ಪಟ್ಟೆ. ಈಗ ನಮ್ಮ ಸಂಘಟನೆ ಮೂಲಕ ಅದನ್ನು ಪ್ರಯತ್ನ ಮಾಡ್ತಾಯಿದ್ದೀವಿ. ನನ್ನ ಆಫೀಸನ್ನೇ ಈಗ ನನ್ನ ಲಾಯರ್ ಆಫೀಸನ್ನೇ ಈಗ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಆಫೀಸನ್ನಾಗಿ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲೇ ಇದ್ದರೂ ಕೂಡ ಯಾವುದೇ ಅಲೆಮಾರಿ ಆದಿವಾಸಿ ಬರಬೇಕಾದ್ರೆ ನಮ್ಮ ಆಫೀಸಿಗೆ ಬರ್ತಾರೆ. ಅವ್ನಿಗೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾದರೂ ಬರ್ತಾರೆ. ಅಲ್ಲೊಬ್ಬ ತಹಸೀಲ್ದಾರ್ ಅವನಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಲ್ಲ. ಅವನೇನು BDA ಇದಕ್ಕೆ ಹಾಕ್ಕೊಂಡಿಲ್ಲ, ಸೈಟ್ಗೆ ಹಾಕ್ಕೊಂಡಿಲ್ಲ. ಅವನು ಕೇಳ್ತಾರೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್. ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಕ್ಕಿದ್ದು ಅಂತ ಹೇಳಿದ್ರೆ ಇಡೀ ಅವನು ಎಜುಕೇಟ್ ಮಾಡ್ತಾನೆ. ಅವನ ಮಗ ಅವನು ಅಲೆಮಾರಿ ಜೀವನ ಬಿಡ್ತಾನೆ. ಅವನ ಮಗ ನಾಳೆ ಎಜುಕೇಟ್ ಆಗಿದ್ದು ಅಂತಂದರೆ ಇಡೀ ಸಮುದಾಯ ಇದಾಗತ್ತೆ. ಅದಕ್ಕೋಸ್ಕರ ನಾವು ಎಜುಕೇಷನ್ ಕಡೆ ಅವನಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಕೊಡೋದ್ರ ಕಡೆ ಹೋರಾಟಗಳನ್ನು ಮಾಡ್ತಲೇ ಇದ್ದೀವಿ. ಸತತವಾಗಿ ಹೋರಾಟ ಮಾಡ್ತಾಯಿದ್ವಿ, ಇವತ್ತಿಗೂ ಮಾಡ್ತಾಯಿದ್ವಿ. ಮತ್ತು ಒಂದು ವಾದ ಇದೆ, ಇತ್ತೀಚೆಗೆ ತಾವು ಗಮನಿಸಿದ್ದೀರಿ, ಒಳ ಮೀಸಲಾತಿ ಇತ್ಯಾದಿ ಎಲ್ಲ ಅದನ್ನೆಲ್ಲ ಈ ಹೋರಾಟಗಳನ್ನೆಲ್ಲ ಗಮನಿಸಿದ್ರೆ ಒಂದು ವರ್ಗ ಅನ್ನತ್ತೆ ಯಾಕೆ ಇವರು ಹಿಂಗೆ ಓಡಾಡ್ತಾ ಇದ್ದಾರೆ ರಿಸರ್ವೇಷನ್ನು ಇತ್ಯಾದಿ ಅಂತ. ವಾಟ್ ಯು ಸೇ ಅಬೌಟ್ ರಿಸರ್ವೇಷನ್ಸ್? ಅದನ್ನೇ ನನಗೆ ಆತಂಕ ಇರೋದು ಅದೇ. ಯಾಕಂದರೆ ಕಳೆದ 50 ವರ್ಷಗಳಲ್ಲಿ ದಲಿತ ಚಳವಳಿ ನಮ್ಮನ್ನು ಕಲಿಸ್ಕೊಟ್ಟಿದ್ದೇನು ಅಂತ ಹೇಳಿದ್ರೆ ಕಟ್ಟ ಕಡೆಯವನಿಗೆ ತಲುಪಬೇಕಾಗಿದೆ ಅಂತೇಳ್ಬಿಟ್ಟು, ಯಾರು ಪ್ರಾತಿನಿಧ್ಯ ವಂಚಿತನೋ ಅವನಿಗೆ ತಲುಪಬೇಕಾಗಿದೆ ಅಂತೇಳ್ಬಿಟ್ಟು. ಈಗ ಪ್ರಾತಿನಿಧ್ಯವನ್ನು ಪಡ್ಕೊಂಡವರು ನನಗೆ ಹೆಚ್ಚು ಪ್ರಾತಿನಿಧ್ಯ ಬೇಕು, ನನಗೆ ಹೆಚ್ಚು ಪ್ರಾತಿನಿಧ್ಯ ಬೇಕು ಅಂತೇಳ್ಬಿಟ್ಟು ಹೋರಾಡ್ತಾ ಇದ್ದಾರೆ ಹೊರತು ಆ ಕಟ್ಟ ಕಡೆ ವ್ಯಕ್ತಿ ಬಗ್ಗೆ ನೋಡ್ತಲೇ ಇಲ್ಲ. ಹಂಗಂದರೆ ಅಂಬೇಡ್ಕರ್ ನಿಮ್ಮ ಒಳಗಡೆ ಇಲ್ವಾ? ಅಂಬೇಡ್ಕರ್ ನಿಮ್ಮ ಮೇಲೆ ಎಫೆಕ್ಟ್ ಮಾಡಿಲ್ವಾ? ಅಂಬೇಡ್ಕರ್ ನಿಮಗೆ ಎಫೆಕ್ಟ್ ಮಾಡಿದ್ದಿದ್ರೆ ಕಟ್ಟ ಕಡೆ ವ್ಯಕ್ತಿ ಬಗ್ಗೆ ಮೊದಲು ಯೋಚನೆ ಮಾಡ್ತಾಯಿದ್ರಿ. ಅಲೆಮಾರಿಗಳಿದ್ದಾರೆ, ಮೊದಲು ಅವ್ರಿಗೆ ಕೊಟ್ಬೇಡ, ಅವರೇನೂ ತಗೊಂಡಿಲ್ಲ. ಇವತ್ತರೆಗೂ ಒಂದು ಕ್ಲಾಸ್ 4 ಎಂಪ್ಲಾಯ್ಮೆಂಟ್ ಇಲ್ಲ. SLC ಪಾಸ್ ಆಗದೆ ಇರೋಂಥವ್ರು ಎಷ್ಟೋ ಜನ ಇದ್ದಾರೆ. ಇವತ್ತಿಗೂ ಭಿಕ್ಷೆ ಬಿಡ್ತಾರೆ ಅನೇಕ ಜನ. ಇವರು ನೀವು ಅಲೆಮಾರಿಗಳ ಕಾಲೋನಿಗಳಿಗೆ ಹೋಗಿದ್ದು ಅಂತ ಹೇಳಿದ್ರೆ ಬರೀ ಟೆಂಟ್ಗಳಿದ್ದಾರೆ, ಬರೀ ಒಂದು ಬಟ್ಟೆ, ಒಂದು ಟೆಂಟ್, ಒಂದು ಶಾಶ್ವತ ಶೀಟ್ ಮನೆಯೂ ಇಲ್ಲ, ಸೀಲ್ ಮನೆಯಲ್ಲ, ಗುಡಿಸಲು ಕೂಡ ಇಲ್ಲ, ಒಂದು ಟೆಂಟ್. ಅದು ಒಂದು ಬಟ್ಟೆ ಹಿಂಗೆ ಕೋಲು ಕಟ್ಬಿಟ್ಟು ಹಿಂಗೆ ಹಾಕಿರ್ತಾರೆ ಅಷ್ಟೇ. ಅದರಲ್ಲಿ ಬದುಕ್ತಾ ಇದ್ದಾರೆ. ಹಾವು ಕಚ್ಚಿ ಸತ್ತೋಗ್ತಾರೆ, ಚಳಿಯಿಂದ ಸತ್ತೋಗ್ತಾರೆ, ಬಿಸಿಯಿಂದ ಸತ್ತೋಗ್ತಾರೆ, ಮಳೆಯಿಂದ ಸತ್ತೋಗ್ತಾರೆ ಮಕ್ಕಳು. ಅಲ್ಲಿ ಅವರಿಗೆ ರೆಸಿಸ್ಟೆನ್ಸ್ ಇಲ್ಲದೆ ಅನೇಕ ಬರಬಾರ್ದ ಕಾಯಿಲೆಗಳೆಲ್ಲ ಬಂದು ಸಾಯ್ತಾ ಇದ್ದಾರೆ. ಯಾರು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದಾರೆ ಅವ್ರ ಮೇಲೆ? ಅವ್ರ ಬಗ್ಗೆ ಯಾರಾದರೂ ಮಾತಾಡಬೇಕಲ್ಲ. ಈ ಒಳ ಮೀಸಲಾತಿ ಅಂತ ಸಂದರ್ಭದಲ್ಲಿ ಅವ್ರನ್ನ ನೋಡಬೇಕಲ್ಲ, ಅವ್ರಿಗೆ ನೋಡುವಂಥ ಅಂತಃಕರಣ ಬೇಕಲ್ಲ ಆಯೋಗ ಮಾಡೋವಂಥವ್ರಿಗೆ. ಒಳ ಮೀಸಲಾತಿಯಲ್ಲಿ ಅವ್ರನ್ನೆಲ್ಲ ಒಳಗಡೆ ತಂದಿದ್ದಾರೆ. ಬಟ್ ಅವ್ರ ಜೊತೆಯಲ್ಲಿ ಬಲಿಷ್ಠರನ್ನ ಹಾಕಿದ್ದಾರೆ. ಬಲಿಷ್ಠರು ಏನು ಮಾಡ್ಕೊಳ್ತಾರೆ, ಆ ಒಳ ಮೀಸಲಾತಿ ಇದರಲ್ಲಿ ಅವ್ರ ಪಾಲನ್ನು ಅವ್ರು ಪಡ್ಕೊಳ್ತಾರೆ, ಇವ್ರ ಪಾಲನ್ನು ಅವರೇನು ನುಂಗ್ತಾರೆ. ದೊಡ್ಡ ಮೀನನ್ನು ಸಣ್ಣ ಮೀನನ್ನು ಒಂದೇ ಇರಲಾಕಿದ್ರೆ ಏನಾಗುತ್ತೆ? ದೊಡ್ಡದು ಬದುಕೊಳ್ಳುತ್ತೆ. ಸರ್ವೈವಲ್ ಆಫ್ ದಿ ಫಿಟೆಸ್ಟ್. ಸಣ್ಣಕ್ಕೆ ಸಿಕ್ಕಲ್ಲ. ಅದಕ್ಕೆ ಊಟ ಸಿಗದೆ ಇದ್ದಾಗ ದೊಡ್ಡ ಮೀನು ಸಣ್ಣ ಮೀನನ್ನೇ ನುಂಗಾಕತ್ತೆ. ಇಲ್ಲೂ ಕೂಡ ಅದೇ ಆಗ್ತಾ ಇರೋದು. ದೊಡ್ಡ ಮೀನುಗಳು ಸಣ್ಣ ಮೀನುಗಳು ನುಂಗ್ತಾ ಇದ್ದಾವೆ. ಅವ್ರ ಪಾಲನ್ನು ಅವ್ರಿಗೆ ಕೊಡ್ತಾ ಇಲ್ಲ. ನಾವು ಕೊಡೋದ್ರಲ್ಲಿ ಸೋತಿದ್ದೀವಿ. ಯಾಕಂತಂದರೆ ಆಯೋಗಗಳನ್ನು ಮಾಡುವಂಥವ್ರಿಗೆ ಆ ಪರಿಜ್ಞಾನ ಬೇಕಾಗತ್ತೆ, ಆ ಸಮುದಾಯಗಳ ಬಗ್ಗೆ ಒಂದು ಅರಿವು ಬೇಕಾಗತ್ತೆ, ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಅಂತಃಕರಣ ಬೇಕಾಗುತ್ತೆ. ಅಂಬೇಡ್ಕರ್ಗಿತ್ತಲ್ಲ ಅಂಥ ಒಂದು ಅಂತಃಕರಣ ಬೇಕಾಗುತ್ತೆ. ಅಂತಃಕರಣ ಇಲ್ಲದೇ ಇದ್ದರೆ ಏನಾಗುತ್ತೆ? ಬರೀ ನಾವು ಅಂಕಿಅಂಶಗಳಲ್ಲಿ ಮೇಲಾಟಗಳು ಆಡ್ತೀವಿ ಅಷ್ಟೇ. ಅಂಕಿಅಂಶಗಳೇ ಆಟ ಆಡ್ತೀವಿ. ಅಂದರೆ ಒಬ್ಬ ಒಂದು ಆಯೋಗದ ಮುಖ್ಯಸ್ಥರಿಗೆ ಅಥವಾ ಒಂದು ವಿಷಯವನ್ನು ಮಂಡಿಸುವವರಿಗೆ, ಒಂದು ವರದಿ ಕೊಡುವವರಿಗೆ ಬರೀ ಕಾನೂನು ಅಂಕಿಅಂಶ ಗೊತ್ತಿರೋ ಸಾಲದು? ಖಂಡಿತ ಸಾಲದು. ನಿಮಗೊಂದು, ನಾನು ಆಗಲೇ ಹೇಳ್ದಂಗೆ, ನಿಮಗೊಂದು ಹೃದಯವಂತಿಕೆ ಬೇಕು. ಆ ಹೃದಯದಿಂದ ನೀವು ನೋಡೋಂಗಾಗಬೇಕು ಈ ಸಮುದಾಯಗಳ ಸ್ಥಿತಿ ಹೆಂಗಿದೆ ಅಂತೇಳ್ಬಿಟ್ಟಿದೆ. ಆಯೋಗ 4 ಗೋಡೆಗಳ ಮಧ್ಯೆ ಕುಂತ್ಕೊಂಡು ಬರೆಯುವಂಥದ್ದಲ್ಲ. ನೀವು ಆ ಪ್ರದೇಶಗಳಿಗೆ ಹೋಗಿ ಅವ್ರ ಬದುಕುಗಳನ್ನು ನೋಡಬೇಕು. ಅವ್ರ ಬದುಕುಗಳನ್ನು ನಿಮ್ಮ ಹತ್ರ ವಿವರಿಸ್ಕೊಳ್ಳೋಕ್ಕೂ ಬರಲ್ಲ ಅವ್ರಿಗೆ. ನೀವು ಕಣ್ಣಾರೆ ಕಾಣಬೇಕು. ನಾನು ಆಯೋಗದಲ್ಲಿದ್ದಾಗ ಆ ಟೆಂಟ್ಗಳಿಗೆ ಹೋಗಿ ಅವ್ರಿಗೆ ನಾನೇ ಅರ್ಜಿ ಬರ್ಕೊಡ್ತಾ ಇದ್ದೆ. ನಾನೇ ಬರ್ಕೊಟ್ಟು ಅವ್ರದ್ದು ಹೆಬ್ಬೆಟ್ ತಗೊಂಡು ನಾನೇ ಅದಕ್ಕೆ ರಿಸೀವ್ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಅವ್ರು ಬರೆಯೋಕ್ಕೆ ಬರಲ್ಲ. ನನಗೊಂದು ಎವಿಡೆನ್ಸ್ ಬೇಕು. ಅವರು ನನ್ನ ಹತ್ರ ಇದು ಕೊಟ್ಟಿದ್ದಾರೆ, ಮನವಿ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ನನಗೊಂದು ಎವಿಡೆನ್ಸ್ ಬೇಕು ಆಯೋಗದಲ್ಲಿ. ಯಾಕಂದರೆ ಅದನ್ನು ಆಯೋಗ ಡಿಮ್ಯಾಂಡ್ ಮಾಡುತ್ತೆ. ಆಗೇನು ಮಾಡೋದು? ನಿಮಗೆ ಮನವಿ ಕೊಡಿದ್ರೆ ಅವ್ರಿಗೆ ಬರೆಯೋದು ಗೊತ್ತಿಲ್ಲ, ಅವ್ರ ಸಮಸ್ಯೆನ ಅವರೇ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಿಲ್ಲ. ಪ್ರಾಣಿಗಳ ಥರ ಬದುಕ್ತಾ ಇದ್ದಾರೆ. ಅದರಿಂದ ಅವ್ರೇನು ಮಾಡ್ತಾರೆ, ಅವರು ಹೇಳಿದ್ದನ್ನು ನಾನೇನು ಮಾಡ್ತೀನಿ, ನನ್ನ ಭಾಷೆಯಲ್ಲಿ ಬರಿತೀನಿ. ಬರೆದಿದ್ದೆ ಒಂದು ಫೋಟೋ ತಗೊಳ್ತೀನಿ ಅವ್ರು ನನಗೆ ಕೊಡ್ತಾ ಇದ್ದಂಗೆ. ಆಯೋಗದಲ್ಲಿ ನಾನು ಏನು ವರದಿ ಮಾಡಬೇಕು ಅದು ವರದಿ ಕೊಡ್ತೀನಿ. ಇದನ್ನು ಮಾಡ್ಕೊಂಡು ಹೋಗಿದ್ದು. ಬಟ್ ಆ ವರದಿಗಳನ್ನ ತೆಗೆದೇ ನೋಡಲ್ಲ ಸರ್ಕಾರಗಳು. ಏನು ಮಾಡೋದು? ಇಷ್ಟೆಲ್ಲ ಕಷ್ಟಪಟ್ಟು ಕೊಟ್ಟಂತಹ ವರದಿನ ತೆಗೆದೇ ನೋಡದೇ ಇದ್ದರೆ ಏನು ಮಾಡಲಿ ನಾನು? ಸರ್ಕಾರಗಳಿಗೂ ಅಂತ ಅಂತಃಕರಣ ಬೇಕಲ್ಲ, ಅಲ್ಲೊಂದು ಹೃದಯವಂತಿಕೆ ಬೇಕಲ್ವಾ? ಮೌಲ್ಯ ಬೇಕೇ ಬೇಕು. ನನ್ನ ಜೊತೆಯಲ್ಲಿ ಬದುಕ್ತಾ ಇರೋಂಥ ಮನುಷ್ಯ ಹಿಂಗೆ ಬದುಕ್ತಾ ಇದ್ದಾನಲ್ಲ,
ಅವನು ಅನ್ನನೂ ತಿಂತಾ ಇಲ್ಲವಲ್ಲ, ನಾನು ಹೆಂಗೆ ಬಿರಿಯಾನಿ ತಿನ್ನಲಿ ಅಂತ ಅನ್ನಿಸ್ಬೇಕಲ್ವಾ, ಒಂದು ಕಡೆ ಆದರೂ ಅನ್ನಿಸ್ಬೇಕಲ್ವಾ. ಅದು ಎಷ್ಟು ಜನ ಮ್ಯಾಲ್ ನ್ಯೂಟ್ರಿಷನಿಂದ ಸಾಯ್ತಾ ಇದ್ದಾರೆ, ಅಪೌಷ್ಟಿಕತೆಯಿಂದ. ಎಷ್ಟು ಜನ ಬಾಣಂತಿಯರು ಸಾಯ್ತಾ ಇದ್ದಾರೆ ಅಪೌಷ್ಟಿಕತೆಯಿಂದ. ಹೊಟ್ಟೆಯಲ್ಲೇ ಎಷ್ಟು ಜನ ಮಕ್ಕಳು ಸತ್ತೋಗ್ತಾ ಇದ್ದಾರೆ. ನೀವು ಏನಾದರೂ ನೀವು ಹೊಸಪೇಟೆ ಆ ಕಡೆ ಹೋಗಿದ್ದು ಅಂತ ಹೇಳಿದ್ರೆ ಅಲ್ಲಿರುವಂತಹ ಟೆಂಟ್ಗಳ ಮೇಲೆ ಒಂದು ಅಡಿ ಮಣ್ಣು ಕುಂತಿರುತ್ತೆ, ಕೆಮ್ಮಣ್ಣು. ಯಾಕಂದರೆ ಮೈನ್ಸ್ಗೆ ಓಡಾಡೋಂಥ ಲಾರಿಗಳ ಮಣ್ಣೆಲ್ಲ ಅದ್ರ ಮೇಲೆ ಕುಂತಿರುತ್ತೆ. ಅವ್ರಿಗೆ ಸಿಲಿಕೋಸಿಸ್ ಬರ್ತಾಯಿದೆ ಮಕ್ಕಳಿಗೆ. ಇದರಲ್ಲಿ ಹೃದಯದಲ್ಲಿ, ಅದರಲ್ಲೂ ಕೂಡ ಲಂಗ್ಸಲ್ಲಿ ಕ್ಯಾವಿಟೀಸ್ ಫಾರ್ಮೇಷನ್ ಆಗ್ತಾಯಿದೆ. ಲಂಗ್ಸಲ್ಲಿ ಕ್ಯಾವಿಟೀಸ್ ಫಾರ್ಮೇಷನ್ ಆದರೆ ಅವ್ನು 40 ವರ್ಷ ಕೂಡ ಬದುಕಲ್ಲ. ಮಕ್ಕಳು ಬರೀ 5 ವರ್ಷ 4 ವರ್ಷಕ್ಕೆ ಸತ್ತೋಗ್ತಾರೆ. ಕೊರಗ ಸಮುದಾಯ ಅಂತ ಸಮುದಾಯಗಳಿದ್ದಾವೆ, ಮೋಸ್ಟ್ ಪ್ರಿಮಿಟಿವ್ ಕಮ್ಯುನಿಟೀಸ್. ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಕರಾವಳಿ ಭಾಗದಲ್ಲಿ. ಅವರು ಪ್ರತಿ ವರ್ಷ ಸಾಯ್ತಾ ಇದ್ದಾರೆ. ಅವ್ರ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. 1881 ಸೆನ್ಸಸ್ಸಲ್ಲಿ ಅವರು 1000 ಇದ್ದರೆ ಇವತ್ತು 100 ಇದ್ದಾರೆ. ಸತ್ತೋಗ್ತಾ ಇದ್ದಾರೆ ಅವರು. ಅವ್ರು ಯಾರು ಅವ್ರನ್ನ ಕೇಳೋರೇ ಇಲ್ಲ. ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದೀವಿ, ರಿಪೋರ್ಟ್ ನೋಡೋರೇ ಇಲ್ಲ. ಸಾವುಗಳ ಕಾರಣ ಏನು? ಸೋಲಿಗರು ಸಾಯ್ತಾ ಇದ್ದಾರೆ, ಬೆಟ್ಟಕುರುಬರು ಜೇನುಕುರುಬರು ಸಾಕ್ತಾ ಇದ್ದಾರೆ. ಯಾಕಂದರೆ ಆ ಕಾಡಲ್ಲಿ ಇರುವಂತಹ ಕೆಲವು ವೈರಸ್ ಇದ್ದಾವಲ್ಲ, ಆ ವೈರಸ್ಸು ಸಾವುಗಳ ಕಾರಣ, ಅದು ಕೂಡ ಕಾರಣ ಆಗ್ತಾ ಇದೆ. ಅದು ಸಿಕ್ ಸೆಲ್ ಡಿಸೀಸ್ ಅಂತ ಕರಿತೀವಿ ನಾವು ಅದನ್ನು, ಸಿಕಲ್ ಸೆಲ್ ಡಿಸೀಸ್ ಅಂತ. ಆ ಸಿಕಲ್ ಸೆಲ್ ಡಿಸೀಸಿಂದ ಸಾಯ್ತಾ ಇದ್ದಾರೆ. ಅದ್ರ ಜೊತೆ ಮ್ಯಾಲ್ನ್ಯೂಟ್ರಿಷನ್ ಇದೆ, ಬಡತನ ಇದೆ, ಹಸಿವಿದೆ. ಇದೆಲ್ಲದನ್ನು ಮರೀಲಿಕ್ಕೆ ಕುಡಿತಾರೆ, ಭಾಳ ಈ ಲಿಕ್ಕರ್ನ ಕುಡಿತಾರೆ, ಚೀಪ್ ಲಿಕ್ಕರ್ನ ಕುಡಿತಾರೆ. ಅದರಿಂದ ಸಾಯ್ತಾ ಇದ್ದಾರೆ. ಯಾರು ಇದನ್ನೆಲ್ಲ ನೋಡ್ತಾರೆ? ಯಾರು ನೋಡ್ಬೇಕು ಇದನ್ನೆಲ್ಲ? ಒಂದು ಸರ್ಕಾರಕ್ಕೆ ಒಂದು ಪಂಚೇಂದ್ರಿ ಆಗಬೇಕಲ್ವಾ, ಪಂಚೇಂದ್ರಿಗಳ ಕೆಲಸ ಮಾಡಬೇಕಲ್ಲ. ಅದು ಯಾವುದೇ ಸರ್ಕಾರ ಇರ್ಬೋದು. ಇಮ್ಮೆಟೀರಿಯಲ್ ಆಫ್ ದ ಗೌರ್ಮೆಂಟ್ ನಾನು ಹೇಳ್ತಾ ಇದ್ದೀನಿ, ಪಾರ್ಟಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ಯಾರಾದರೂ ಅಡ್ರೆಸ್ ಮಾಡೋರು ಯಾರು? ಇದನ್ನು ಅಡ್ರೆಸ್ ಮಾಡಬೇಕಲ್ಲ ನಾವು. ಇದನ್ನ ಅಡ್ರೆಸ್ ಮಾಡದೇ ಇದ್ದರೆ ನಾವು ಬದುಕಿದ್ದು ಏನು ಪ್ರಯೋಜನ? ನಾನು 4 ಅಂತಸ್ತು ಮನೆ ಕಟ್ಕೊಂಡು, ನಾನು ರೋಲ್ಸ್ ರಾಯ್ ಕಾರ್ ಇಟ್ಕೊಂಡು ಓಡಾಡೋದ್ರಿಂದ ಏನು ಪ್ರಯೋಜನ? ಯಾರಿಗೋಸ್ಕರ ಬೇಕದು? ಅದಕ್ಕೆ ಒಂದು ಸಣ್ಣ ಆಫೀಸಲ್ಲಿ ಇವತ್ತಿಗೂ ಇದ್ದೀನಿ. ಕಳೆದ 41 ವರ್ಷದಿಂದ ನಾನು ಅಡ್ವೊಕೇಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅವತ್ತು ಇದೇ ಆಫೀಸು, ಇವತ್ತು ಇದೇ ಆಫೀಸಲ್ಲಿ ಇದ್ದೀನಿ. ಯಾವುದೋ ದೊಡ್ಡ ಪ್ಲಾಜಾಗೋ ಯಾವುದೋ ಸೆಂಟ್ರಿಗೋ ಇದುವರೆಗೂ ಹೋಗೋಕ್ಕಾಗೇ ಇಲ್ಲ ನನಗೆ. ದುಡ್ಡು ಕೊಡೋ ಕ್ಲೈಂಟ್ ಬಂದರೆ ತಾನೇ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು.